ಕಾಲವುಗಳು ಕೂಡ ತುಂಬಾ ಅನೇಕ ಒಂದು ಪಾಠವನ್ನ ನಮಗೆ ಕಲಿಸ್ಕೊಡ್ತಾ ಇದೆ. ಸಮಯ ನಮಗೆ ತಿಳಿಸ್ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ ಕಾಲವು ಇನ್ನು ಸಾಲದು, ಅಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಅನ್ನೋ ವಿಷಯವನ್ನ ತಿಳಿಸ್ಕೊಡ್ತಾ ಇದೆ. ಅದರಿಂದ ದೇವರ ಮಕ್ಕಳು ಧರ್ಮಶಾಸ್ತ್ರವನ್ನ ಅಂದ್ರೆ ದೇವರ ವಾಕ್ಯವನ್ನ ಕೇಳುವಂತ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಕೇಳಿ ಅದನ್ನ ಅರ್ಥ ಮಾಡ್ಕೊಂಡು ನಮಗಿಟ್ಟಿರುವಂತ ಒಂದು ಬಿರುದನ್ನ ಗೊತ್ತು ಮಾಡಿ ಓಡುವ ಒಂದು ಉದ್ದೇಶಕ ಪೂರ್ವಕವಾಗಿ ಈ ವಾಕ್ಯಗಳನ್ನ ಕೇಳೋದಕ್ಕೆ ನಮ್ಮ ಹೃದಯವನ್ನ ಸಿದ್ಧತೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಕೇಳೋದು ಕೇಳಿ ತಿಳ್ಕೊಳ್ಳೋದಕ್ಕಲ್ಲ, ಅದರಂತೆ ನಡೆಯೋದಿಕ್ಕೆ. ನಡೆಯಕ್ಕೆ ಪ್ರಯಾಸ ಪಟ್ರೆ ಮಾತ್ರ ಏನಾಗುತ್ತೆ, ದೇವರ ಕೃಪೆ ಕೂಡ ನಮ್ಗೆ ಎಚ್ಚೆತ್ತವಾಗಿ ಸಿಗುತ್ತೆ. ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಎಷ್ಟನೇ ಭಾಗವನ್ನ ನೋಡ್ಬೇಕಾಗಿದೆ? 17ನೇ ಭಾಗವನ್ನ ನೋಡ್ಬೇಕಾಗಿದೆ. ಸೊ ವಾಕ್ಯ ಯಾವುದ ವಾಕ್ಯ ನೋಡ್ಬೇಕಾಗಿದೆ? 2:14 2:14. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿರೇ, ಲಾಸ್ಟ್ ಟೈಮ್ ಕೂಡ ನಾವು ಧರ್ಮಶಾಸ್ತ್ರದ ಕುರಿತಾಗಿ ಹಲವಾರು ವಿಷಯಗಳನ್ನ ಸ್ಟಡಿ ಮಾಡ್ಕೊಂಡ್ ಬಂದ್ವಿ. ಕೆಲವೊಂದು ಪಾಯಿಂಟ್ ಕುರಿತಾಗಿ ನೀವು ಕೂಡ ಪ್ರಶ್ನೆಗಳನ್ನ ಕೂಡ ಕೇಳಿದ್ರಿ. ಹೌದು, ನಾನು ಅದನ್ನ ಸವಿಸ್ತರವಾಗಿ ನಿಮ್ಗೆ ಆದಷ್ಟು ಈ ವಿಷಯಗಳನ್ನ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೂ ಕೂಡ ಅದಕ್ಕೆ ಆದಂತ ಒಂದು ಸೆಷನ್ ಅಲ್ಲಿ ಅದನ್ನ ಸಂಪೂರ್ಣವಾಗಿ ನಾವು ತಿಳ್ಕೊಬಹುದು. ಓಕೆ, ಈಗ ಇಂದಿನ ಒಂದು ವಾಕ್ಯವನ್ನ ಓದಿ, ಅಂದ್ರೆ ರೋಮಪುರದವರಿಗೆ 2ನೇ ಅಧ್ಯಾಯ 13ನೇ ವಾಕ್ಯವನ್ನ ಓದಿ ಈ ಒಂದು ಭಾಗವನ್ನ ಕಂಟಿನ್ಯೂ ಮಾಡೋಣ. ಓದ್ರಿ ರೋಮಪುರದವರಿಗೆ 2ನೇ ಅಧ್ಯಾಯ 13ನೇ ವಾಕ್ಯ. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗಿರುವಂತ ವಿಷಯ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಆದರೆ ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ದೇವರ ಮುಂದೆ ನೀತಿವಂತರು ಅಂತ ಒಂದು ಅನಿಸ್ಕೊಳ್ಳುವಂತ ಉದ್ದೇಶ ಯಾತಕ್ಕೋಸ್ಕರವಾಗಿ, ಏನಕ್ಕೆ? ದೇವರ ಮುಂದೆ ನೀತಿವಂತರು ಅಂತ ದೇವರು ನಮ್ಮನ್ನ ಕರೆಯೋದ್ರಿಂದ ಏನು ಸಿಗಬಹುದು? ಸತ್ಯವೇದ ಪ್ರಕಾರವಾಗಿ ಏನು ಸಿಗ್ಬಹುದು? ನಮ್ಮ ಪ್ರಕಾರ ಒಬ್ಬ ನೀತಿವಂತನಿಗೆ ಏನ್ ಸಿಗುತ್ತೆ ಗೊತ್ತಿಲ್ವಾ? ನಿತ್ಯ ಜೀವ ಸಿಗುತ್ತೆ. ನಿತ್ಯ ಜೀವ ಸಿಗುತ್ತೆ. ಗುಡ್. ನೀತಿವಂತರಾಗಿದ್ರೆ ಅಂದ್ರೆ ದೇವ್ರ ಮುಂದೆ, ಯಾಕಂದ್ರೆ ದೇವರಿಗೆ ಮಾತ್ರ ಜೀವವನ್ನ ಕೊಡೋದಿಕ್ಕೆ, ಜೀವವನ್ನ ತಗೊಳ್ಳೋದಿಕ್ಕೆ ಹಕ್ಕಿದೆ. ಅಂದ್ರೆ ಮನುಷ್ಯನ ಸಾಯಿಸ್ಬೋದು, ಪ್ರಾಣವನ್ನ ತೆಗಿಬಹುದು. ಸಂಪೂರ್ಣವಾಗಿ ಮನುಷ್ಯನ ಸಾಯಿಸುವಂತ ಬೇಕಾದ್ರೆ ಮನುಷ್ಯ ಸಾಯಿಸಿದವನ್ನ ದೇವ್ರು ಬದುಕಿಸ್ತಾರೆ, ಆದ್ರೆ ದೇವರಿಗೆ ಮಾತ್ರ ಆ ಅಧಿಕಾರ ಇದೆ. ಹಾಗಾಗಿ ದೇವರ ಮುಂದೆ ಜೀವಂತವಾಗಿ ನಾವು ಉಳ್ಕೊಬೇಕು ಆದ್ರೆ ದೇವರ ದೃಷ್ಟಿಯಲ್ಲಿ ನೀತಿವಂತರು ಎಂದು ಎನಿಸಲ್ಪಡಬೇಕು. ದೇವರು ನಮ್ಮನ್ನ ಒಳ್ಳೆಯವರು, ಇವರು ಬದುಕಬೇಕು, ಇವರು ಬದುಕಿ ಬಾಳಬೇಕು ಅನ್ನೋಂತ ನಿರ್ಧಾರವನ್ನ ದೇವರು ಮಾಡ್ಬೇಕು. ಆಗ ಮಾತ್ರ ನಾವು ಜೀವಂತವಾಗಿ ಇರೋಕೆ ಸಾಧ್ಯತೆ ಇದೆ. ಯಾವಾಗ್ಲೂ ಕೂಡ ಇದೇ ನಿಯಮ, ಆದಿಯಲ್ಲಿ ಕೊಟ್ಟಂತ ನಿಯಮವೂ ಇದೆ, ಏದನ್ ತೋಟದಲ್ಲಿ ಕೊಟ್ಟಂತ ನಿಯಮವೂ ಇದೆ. ಹಣ್ಣನ್ನು ತಿನ್ನಬಾರ್ದು ಅಂದ್ರೆ ಆದಾಮನು ದೇವರ ಮಾತಿಗೆ ವಿಧೇಯರಾಗುವವರೆಗೂ ನೀತಿವಂತನಾಗಿದ್ದ, ನೀತಿವಂತನಾಗಿದ್ರು. ಯಾವಾಗ ಅವಿಧೇಯರಾದ್ರೋ ಅನೀತಿವಂತರಾದ್ರು. ಹಾಗೆ ನೀತಿವಂತ ಅನ್ನುವಂತ ಹೆಸರನ್ನ ಮುಂದುವರ್ಸ್ಕೊಂಡಿದ್ದೆ ಆದ್ರೆ ಮರಣ ಬರ್ತಿತ್ತಾ? ಹಣ್ಣನ್ನ ತಿಂದ ಇದ್ರೆ ಮರಣ ಬರ್ತಿತ್ತಾ? ಬರ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಯಾವಾಗ ದೇವರು ಕೊಟ್ಟಂತ ಆಜ್ಞೆನ ಬ್ರೇಕ್ ಮಾಡಿದ್ರು ಆಗೇನಾಯ್ತು? ನೀತಿವಂತರ ಸ್ಥಾನದಿಂದ ಕೆಳಗೆ ಇಳಿದ್ರು, ಅನೀತಿಯನ್ನ ಮಾಡಿದ್ರು, ದೇವರು ಕೊಟ್ಟಂತ ನೀತಿನ ಮೀರಿ ನಡೆದ್ರು. ಅದರ ಪ್ರತಿಫಲ ಮರಣ, ಅವರಿಗೂ ಆತರ ಸಂತಾನದವರಿಗೂ. ಇದು ನಮ್ಗೆ ಗೊತ್ತಿರುವಂತ ವಿಷಯಗಳನ್ನ ಸ್ವಲ್ಪ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸರಿ. ಅದಾದ ನಂತರ ದೇವರ ದೃಷ್ಟಿಯಲ್ಲಿ ಯಾರೆಲ್ಲ ನೀತಿವಂತರು ಎಂದು ಎಣಿಸಲ್ಪಟ್ರು ಅಂತ ನಾವು ಸತ್ಯವೇದದಲ್ಲಿ ಹುಡುಕಿ ನೋಡಬೇಕಾದ್ರೆ, ಧರ್ಮಶಾಸ್ತ್ರವನ್ನ ಅನುಸರಿಸಿ ಒಳ್ಳೆಯದನ್ನ ಮಾಡಿ ನೀತಿವಂತರಾಗಿ ಅಂತ ದೇವ್ರೇನ್ ಮಾಡಿದ್ರು? ಧರ್ಮಶಾಸ್ತ್ರವನ್ನ ಕೊಟ್ಟಿದ್ರು. ಧರ್ಮಶಾಸ್ತ್ರದಲ್ಲಿ ಏನಾದ್ರು ದೋಷವಿದೆಯಾ? ದೋಷ ಅಂತ ಹೇಳಿದ್ರೆ ಧರ್ಮಶಾಸ್ತ್ರದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡು, ಅದಕ್ಕೆ ಬೈಬಲ್ ಅಲ್ಲಿ ವಿಷಯ 2 ರೀತಿಯಲ್ಲಿ ಬರೀತಾ ಇದೆ. ಧರ್ಮಶಾಸ್ತ್ರದಲ್ಲಿ ಯಾವುದು ತಪ್ಪಿಲ್ಲ, ಆದ್ರೆ ಮೊದಲನೇ ಆಜ್ಞೆಯಲ್ಲಿ ದೋಷವಿಲ್ಲದಿದ್ದರೆ ಅಂತ ಇಬ್ರಿಯದಲ್ಲಿ ನಾವು ಓದಿದ್ವಿ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ,
ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಅದು ಕೊಡುವಂತ ನೀತಿ ನಿಯಮ, ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು, ಕರೆಕ್ಟ್. ಯಾವಾಗ್ಲೂ ಕಾಲ ಕಾಲಕ್ಕೂ ಭೂಮಿಯಲ್ಲಿ ಮನುಷ್ಯ ಎಲ್ಲಿಯವರೆಗೂ ಜೀವಂತವಾಗಿರ್ತಾರೋ, ಮನುಷ್ಯ ಸಂತಾನ ಎಲ್ಲಿಯವರೆಗೂ ಇರುತ್ತೆ, ದೇಶ ಆಜ್ಞೆ ಕೂಡ ಅಲ್ಲಿಯವರೆಗೂ ಇರುತ್ತೆ. ಯಾವುದೇ ಬದಲಾವಣೆ ಇಲ್ಲ. ಮನುಷ್ಯರಿಗೋಸ್ಕರ ಮನುಷ್ಯರು ಈ ಭೂಮಿಯಲ್ಲಿ ಬಾಳಿ ಬದುಕಬೇಕಾದ್ರೆ ಆ ಒಂದು ಧರ್ಮಶಾಸ್ತ್ರಗಳನ್ನ, ದೇವರು ಕೊಟ್ಟಂತ ನೀತಿ ನಿಯಮಗಳನ್ನ ಅನುಸರಿಸಲೇಬೇಕು. ಮನುಷ್ಯನ ಒಳಿತಿಗಾಗಿ, ಮನುಷ್ಯನು ಚೆನ್ನಾಗಿರ್ಬೇಕಾದ್ರೆ ಅದನ್ನ ಫಾಲೋ ಮಾಡ್ಲೇಬೇಕು. ಹಾಗೆ ಈ ಧರ್ಮಶಾಸ್ತ್ರವನ್ನ ಯಾರಾದ್ರೂ ಫಾಲೋ ಮಾಡಿ ನೀತಿವಂತರು ಅಂತ ದೇವ್ರ ಮುಂದೆ ಅನಿಸ್ಕೊಂಡ್ರ ಅಂದ್ರೆ ದೇವ್ರೇನ್ ಮಾಡ್ತಾರೆ? ಆ ರೀತಿ ಯಾರನ್ನು ಕರೀಲಿಲ್ಲ. ಬದಲಾಗಿ ಇಬ್ಬರಿದವರಿಗೆ 11ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ನಂಬಿಕೆಯಿಂದಲೇ ಎಲ್ಲರೂ ನೀತಿವಂತರಾದ್ರು ಅಂತ ಕರೀತಾ ಇದ್ದಾರೆ. ನಾವು ಮೊದಲೇ ತಿಳಿಸಿದ ಹಾಗೆ ನೀತಿವಂತರಿಗೆ ಏನ್ ಸಿಗ್ಬೇಕು? ನಿತ್ಯ ಜೀವ ಸಿಗ್ಬೇಕು. ಕರೆಕ್ಟ್ ಅಲ್ವಾ? ಹಾಗಿರ್ಬೇಕಾದ್ರೆ ಅಬ್ರಾಮನು ನಂಬಿಕೆಯಿಂದ ನೀತಿವಂತ ಅಂತ ಎನ್ಸ್ಕೊಂಡಿದ್ದು ಯಾವಾಗ ಎನಿಸ್ಕೊಂಡ್ರು? ಒಬ್ಬನೇ ಮಗನನ್ನು ಸಮರ್ಪಿಸಿದ. ಗುಡ್. ತನ್ನ ಒಬ್ಬನೇ ಮಗನನ್ನು ಕೂಡ ನೋಡದೆ ದೇವರ ಮಾತಿಗೆ ವಿಧೇಯನಾಗಿ ಬಲಿ ಕೊಡ್ಬೇಕಾದ್ರೆ, ಹಾಗೆ ನೀತಿವಂತನಾದಂತ ಅಬ್ರಾಮನಿಗೆ ದೇವರು ನಿತ್ಯ ಜೀವನ ಹಾಗೆ ಮುಂದುವರ್ಸಬಹುದಾಯ್ತಲ್ಲ. ಯಾಕೆ ಸತ್ರು? ಸಾಯೋದಕ್ಕೆ ಕಾರಣ ಏನು? ದೇವರ ಮುಂದೆ ನೀತಿವಂತರಾದ್ರಲ್ಲ. ಅದೇ ಆದಾಮಿಂದ ಬಂದಂತ ಮರಣ ಬಂದಿತ್ತಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಅವರು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು. ಅವರ ಮೇಲೆ ಅವರ ತಂದೆ ಮಾಡಿರುವಂತ ಒಂದು ಸಾಲ ಇದೆ, ಅದನ್ನ ಯಾರಾದ್ರೂ ಒಬ್ಬ ತೀರಿಸ್ಬೇಕು. ಕರೆಕ್ಟಾ? ಅವರ ಆದಿ ತಂದೆ ಏನ್ ಮಾಡಿದ್ರೆ ಅವ್ರ ಮೇಲೆ ಸಾಲ ಮಾಡಿದ್ದಾರೆ. ಅದನ್ನ ಫಸ್ಟ್ ಯಾರಾದ್ರೂ ತೀರ್ಸಿದ್ರೆ ಇವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡಬಹುದು. ಇದು ಧರ್ಮಶಾಸ್ತ್ರದಲ್ಲಿ ಇದ್ದವ್ರಿಗೂ ಅನ್ವಯ, ಧರ್ಮಶಾಸ್ತ್ರದಲ್ಲಿ ಇಲ್ದೇ ಇರೋರ್ಗೂ ಅನ್ವಯ. ಕರೆಕ್ಟ್ ಅಲ್ವಾ? ಎಲ್ರಿಗೂ ಅನ್ವಯ. ಸರಿ, ಧರ್ಮಶಾಸ್ತ್ರನ ಫಾಲೋ ಮಾಡ್ಬಿಟ್ಟೆ, ನಾನು ಧರ್ಮಶಾಸ್ತ್ರವನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೀನಿ. ಈಗ ನನಗೇನ್ ಮಾಡ್ಬೇಕು? ಜೀವವನ್ನ ಕೊಡ್ಬೇಕು. ಆದ್ರೂ ಕೊಡಕ್ಕಾಗಲ್ಲ, ಯಾಕಂದ್ರೆ ಧರ್ಮಶಾಸ್ತ್ರದ ಕ್ರಿಯೆಯಿಂದ ಏನ್ ಮಾಡಕ್ಕಾಗಲ್ಲ. ದೇವರಿಟ್ಟಿರುವಂತಹ ಒಂದು ದೇವರು ನೋಡುವಂತಹ ನೀತಿವಂತರಂತ ಎನಿಸ್ಕೊಳ್ಳುವಂತ ಒಂದು ಅವಕಾಶಕ್ಕೆ ಹೋಗಲ್ಲ. ಅಂದ್ರೆ ದೇವರು ಏನನ್ನ ನೀತಿವಂತ ಕರಿತಾ ಇದ್ರೋ ಆ ನೀತಿವಂತರ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಏನಪ್ಪಾ ಅದು ನೀತಿವಂತ ಅಂದ್ರೆ, ನೀನು ನೀತಿವಂತನಾಗಿದ್ಯಾ, ನಿನ್ ಮೇಲೆ ಯಾವುದೇ ತಪ್ಪಿರಬಾರ್ದು, ಜೊತೆಗೆ ನಿಮ್ಮ ತಂದೆ ಮಾಡಿದಂತ ಆ ಒಂದು ತಪ್ಪಿನ ಫಲ ಕೂಡ ನಿನ್ ಮೇಲೆ ಇರಬಾರ್ದು. ನೀನು ಸಂಪೂರ್ಣವಾಗಿ ವಿಮುಖನಾಗಿರ್ಬೇಕು. ಸ್ಪಷ್ಟವಾಗಿ ನಿಮ್ಮ ಅರ್ಥವಾಗೋ ರೀತಿಯಲ್ಲಿ ಹೇಳಕ್ಕೋದ್ರೆ, ಧರ್ಮಶಾಸ್ತ್ರದಿಂದಾಗ್ಲಿ ಮನಸಾಕ್ಷಿಯಿಂದಾಗ್ಲಿ ನಾವೇನಾದ್ರೂ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗೋದೇ ಆಗಿದ್ರೆ ಕ್ರಿಸ್ತನು ಬರುವುದು ವ್ಯರ್ಥವಾಗಿರ್ತಿತ್ತು. ನಾವು ನೋಡಿದ್ವಿ ಕ್ರಿಸ್ತನು ಬಂದಂತ ಮುಖ್ಯವಾದ ಉದ್ದೇಶ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಕ್ರಿಸ್ತನು ಕೊಟ್ಟಂತ ಬಲಿಯಲ್ಲಿ ಮೊದಲು ನಡೆದಿದ್ದು ಏನಪ್ಪಾ ಅಂದ್ರೆ ಆದಾಮನಿಂದ ಉಂಟಾದಂತ ಮರಣದಿಂದ ಬಿಡುಗಡೆ. ಕರೆಕ್ಟ್ ಅಲ್ವಾ? ಯಾರು ಕ್ರಿಸ್ತನನ್ನ ಅಂಗೀಕರಿಸ್ತಾರೋ ಅವ್ರಿಗೆ ಮೊದಲು ಸಿಗುವಂತ ನೀತಿವಂತರ ಸ್ಥಾನದ ಉದ್ದೇಶ ಏನಪ್ಪಾ ಅಂದ್ರೆ ಆದಾಮನಿಂದ ಬಂದಂತ ಮರಣವನ್ನ ದೇವರು ಅವರ ಮೇಲೆ ಎನಿಸಲ್ಲ. ಕರೆಕ್ಟಾ ತಪ್ಪ? ಎಸ್, ಕರೆಕ್ಟ್ ಅಲ್ವಾ? ಆದ್ರೆ ಈ ನೀತಿವಂತರ ಅಂದ್ರೆ ಸಭೆಗೆ ಸಿಕ್ಕಿದಂತ ನೀತಿವಂತ ಇದೆಯಲ್ಲ, ನಂಬಿಕೆಯಿಂದ ನಾವು ಕ್ರಿಸ್ತನ ನಂಬಿದಾಗ ನಮಗೆ ಸಿಕ್ಕಿದಂತ ನೀತಿವಂತಿಕೆ, ಅದು ಹಳೆ ಒಡಂಬಡಿಕೆ ಇರುವಂತ ಭಕ್ತರಿಗೆ ಸಿಗ್ಲಿಲ್ಲ. ಅಂದ್ರೆ ಇಲ್ಲೇನಾಯ್ತು? ನೀತಿವಂತರ ಸ್ಥಾನದಲ್ಲಿ ಡಿಫ್ರೆನ್ಸಿಯೇಷನ್ ಬಂತ. ನೀತಿವಂತರ ಸ್ಥಾನದಲ್ಲಿ ಡಿಫ್ರೆನ್ಸಿಯೇಷನ್ ಬಂತು. ಯಾವ ರೀತಿ ಡಿಫ್ರೆನ್ಸಿಯೇಷನ್ ಅಂದ್ರೆ, ಕೆಲವರು ಒಳ್ಳೇದ್ ಮಾಡಿದ್ರು, ಒಳ್ಳೆಯವರೇ ಆಗಿದ್ರು, ಆದ್ರೂ ದೇವರ ದೃಷ್ಟಿ ನೀತಿವಂತರಾಗಿದ್ರು, ದೇವರು ಎದುರು ನೋಡುವಂತ ನೀತಿಯಲ್ಲಿ ಅವ್ರು ಬರೋಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಆದಾಮ ಮಾಡಿದಂತ ಮರಣದಿಂದ ಅವ್ರನ್ನ ಬಿಡಿಸಕ್ಕಾಗಿರ್ಲಿಲ್ಲ. ನಾವೇನೂ ಒಳ್ಳೆ ಕಾರ್ಯಗಳು ಮಾಡಿಲ್ಲ, ಪಾಪದಲ್ಲೇ ಇದ್ವಿ. ಆದರೆ ಕ್ರಿಸ್ತನ ನಂಬಿದ ಮಾತ್ರಕ್ಕೆ ಆದಾಮನಿಂದ ಆಗಿರುವಂತ ಮರಣದಿಂದ ನಮ್ಮನ್ನ ಬಿಡುಗಡೆ ಮಾಡ್ಬಿಟ್ರು. ಆದ್ರೂ ನಾವು ಪಾಪ ಮಾಡ್ತಾ ಇದ್ವಿ. ಜೊತೆಗೆ ನಮ್ಗೆ ಕೃಪೆ ಸಿಗ್ತಾ ಇದೆ. ನಾವೇನ್ ಮಾಡ್ತಾ ಇದ್ವಿ? ಆ ಕೃಪಾವರಗಳ ಮೂಲಕವಾಗಿ ಮತ್ತೆ ಮತ್ತೆ ನಮಗಿರುವಂತಹ ಪಾಪವನ್ನ ಬಿಟ್ಟು ಮುಂದುವರಿಯುವಂತ ಒಂದು ಕೆಲಸಕ್ಕೆ ನಾವು ಹೋಗ್ತಾ ಇದ್ವಿ, ದಿನೇ 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 ದಿನೇ. ಅದಕ್ಕೆ ನಮ್ಗೆ ಸಿಗ್ತಿರೋಂತ ಕೃಪೆ. ಯಾಕಂದ್ರೆ ನೀವು ಕ್ರಿಸ್ತನನ್ನ ಅಂಗೀಕರಿಸಿದ್ರಿಂದ ನಾನು ಏನ್ ಮಾಡಿದೀನಿ? ಆದಾಮನಲ್ಲಿರುವಂತ ಪಾಪದಿಂದ ಬಿಡುಗಡೆ ಮಾಡಿದೀನಿ. ಆದ್ರೆ ನಿಮ್ಮ ಸ್ವಂತ ಪಾಪದಿಂದ ನೀವಿನ್ನ ವಿಮುಖರಾಗ್ಲಿಲ್ಲ. ಅಂದ್ರೆ ಏನರ್ಥ? ನಾನು ನಿನ್ನೆ ಸುಳ್ಳು ಹೇಳ್ತಾ ಇದ್ದೆ, ನಾಳೆಯಿಂದ ಸುಳ್ಳು ಹೇಳಲ್ಲ ಅಂದ್ರೆ
ಇಷ್ಟು ದಿನ ಸುಳ್ಳಿಯಲ್ಲಿರುವಂತ ಒಂದು ಅಭ್ಯಾಸ ನನ್ನಲ್ಲಿ ಗುಣವಾಗಿ ಬದಲಾವಣೆ ಆಗ್ಬಿಟ್ಟಿದೆ. ಈಗ ಮುಂದಿನ ದಿನದಿಂದ ಬೇರೊಂದು ಅಭ್ಯಾಸವನ್ನ ನಾನು ಮಾಡಿ ಈ ಸುಳ್ಳು ಹೇಳುವಂತ ಒಂದು ಗುಣವನ್ನ ನನ್ನಿಂದ ಬದಲಾವಣೆ ಮಾಡ್ಕೊಳ್ಬೇಕು. ದೇವರೇ, ಅದಕ್ಕೆ ನನಗೆ ಸಮಯ ಬೇಕು, ಅದನ್ನ ಕೃಪೆಯಾಗಿ ನನಗೆ ಕೊಡಿ. ಈ ಕೃಪೆಯ ಸಮಯ ನಮಗೆ ಕೊಡಲ್ಪಡ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಿರೋದ್ರಿಂದ ನಾನು ಲಾಸ್ಟ್ ಟೈಮ್ ಏನಕ್ಕೆ ವಿಷಯಗಳನ್ನ ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂದ್ರೆ, ಸೊ ಧರ್ಮಶಾಸ್ತ್ರದಲ್ಲಿ ಫಾಲೋ ಮಾಡಿರೋರು ಎಲ್ರಿಗೂ ನಿತ್ಯ ಜೀವ ಇದೇ ಆದ್ರೂ, ಅದನ್ನ ಫಾಲೋ ಮಾಡಿ ನಡೆದ್ರೆ ನಿತ್ಯ ಜೀವ ಇದೇ ಆದ್ರೂ ಆದಾಮನ ಮರಣದಿಂದ ಬಿಡುಗಡೆ ಮಾಡೋವರೆಗೂ ಅದನ್ನ ಅವರಿಗೆ ಕೊಡಕ್ಕೆ ಆಗಲ್ಲ. ಕರೆಕ್ಟಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು? ಅರ್ಥ ಆಗುತ್ತೆ. ಅರ್ಥ ಇದೆ ಬ್ರದರ್. ಅದೇ ನಾನೇ ಪ್ರಶ್ನೆ ಬೈಬಲ್ ಕೇಳ್ತೀನಿ. ಕೊಟ್ಟಿದ್ದೇ ಇದರಿಂದ. ಈಗ ನಾನೇ ಪ್ರಶ್ನೆ ಕೇಳ್ತೀನಿ. ಏನಪ್ಪಾ ಅಂದ್ರೆ, ಹಂಗಂದ್ರೆ ಬ್ರದರ್ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ ಆಗ್ತಿತ್ತಾ? ಧರ್ಮಶಾಸ್ತ್ರ ಫಾಲೋ ಮಾಡೋ ಸಾಧ್ಯತೆ ಇತ್ತಾ? ಖಂಡಿತ ಇತ್ತು. ಕ್ರಿಸ್ತನ ಪ್ರೀತಿ ಸರೋಸರಿದೆ, ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕಾಗದೇ ಇರುವಂತ ವಿಷಯವನ್ನ ದೇವರಂತೂ ಕೊಡ್ಲಿಲ್ಲ. ಸರಿ ಆಯ್ತು, ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ ಕೈಲಿ ಕೊಲೆ ಮಾಡದೆ ಇರಕ್ಕೆ ಆಗಲ್ವಾ? ಇರ್ಬೋದಾ ಆಗಲ್ವಾ? ಇರ್ಬೋದು. ಅಲ್ವಾ? ಸುಳ್ಳಿಲ್ದೆ ಇರಕ್ಕೆ ಆಗಲ್ವಾ? ಇರ್ಬೋದು ಇರ್ಬೋದು. ಬ್ರದರ್, ಸುಳ್ಳೋದೇ ಇರ್ಬೋದು. ಅಲ್ವಾ? ದೇವ್ರು ಕೊಟ್ಟಂತ ದಶಾದಿನ ನಾವು ಮೀರದೆ ಇರಕ್ಕೆ ಆಗಲ್ವನ? ಆ ರೀತಿ ಬಲಹೀನ ಇದೀವ ನಾವು? ನಮ್ಮ ಕಾನ್ಶಿಯಸ್ ಆತರ ಇದೆಯಾ? ಇಲ್ಲ. ನಾನು ಏನೇ ಮಾಡಿದ್ರು ನನ್ ಕೈ ಹೋಗಿ ಮಾಡ್ಬಿಡುತ್ತೆ ಅಂತಿದ್ಯಾ? ಇಲ್ಲ ತಾನೆ? ಹಾಗಿದ್ರೆ ಮಾಡಕ್ಕಾಗದೇ ಇರುವಂತ ಗುಣಗಳೇನು? ಮಾಡಕ್ಕಾಗದೇ ಇರುವಂತ ವಿಷಯವೇನು ಅಂದ್ರೆ, ಇಸ್ರೇಲ್ ಜನರು ಬೆಳೆದು ಬಂದಂತ ದಾರಿ ಇರ್ಬೋದು, ಸನ್ನಿವೇಶ. ನೋಡಿ, ಒಂದು ವ್ಯಕ್ತಿನ ಪಾಪಿ ಅಂತ ಕನ್ಸಿಡರ್ ಮಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಏನೆಲ್ಲ ಅಲ್ಲಿ ಕಾರಣವಾಗುತ್ತಂದ್ರೆ, ಆತನು ಬೆಳೆದಿರುವಂತ ಸನ್ನಿವೇಶ, ಅವರ ಪೋಷಕರ ಬೆಳವಣಿಗೆ ಅಲ್ವಾ, ಅವನು ಯಾವ ಧರ್ಮವನ್ನು ಅನುಸರಿಸುತ್ತಾನ ಅದರ ಮೇರೆಗೆ, ಅವನು ಯಾವ ಉದ್ದೇಶ ಹೊಂದಿರ್ತಾನ ಅದರ ಮೇರೆಗೆ, ಇದೆಲ್ಲ ಕೂಡ ಕಾರಣವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಅಂತ ಈಗ ಅನ್ಯ ಜನಗಳಲ್ಲಿ ಬದುಕಿರುವಂತ ಒಂದು ವ್ಯಕ್ತಿ ತತ್ಕ್ಷಣ ಯೇಸುಕ್ರಿಸ್ತನ ಅಂಗೀಕರಿಸಿದ ಮಾತ್ರಕ್ಕೆ ಪಾಪವನ್ನು ಬಿಡ್ಬೇಕಂದ್ರೆ ಖಂಡಿತ ಆಗಲ್ಲ. 2 ಕಾರಣಗಳಿಂದ ಆಗಲ್ಲ. ಮೊದಲು, ಆತನ ತಂದೆ ತಾಯಂದ್ರು, ಆತನು ಬೆಳೆದು ಬಂದಂತ ಮೊದಲು ಆದಾಮನ ಪಾಪ ವಂಶಾವಳಿಯಾಗಿ ಬಂದು ಆತನ ಜೀನಲ್ಲಿದೆ ಅಲ್ವಾ? ಆತನ ತಕ್ಷಣ ಅದನ್ನ ಬಿಡಕ್ಕಾಗಲ್ಲ. 2ನೇದಾಗಿ, ಪಾಪ ಮಾಡಿ ಅವನಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಇದೆರಡನ್ನ ಏನ್ ಮಾಡ್ಬೇಕು? ಕ್ರಮೇಣ ಸ್ಲೋಲಿ ಓವರ್ಕಮ್ ಮಾಡ್ಬೇಕು. ದೇವರ ವಾಕ್ಯಿಂದ ಜಯಿಸ್ಬೇಕು. ಅದಕ್ಕೆ ಸಮಯ ಸಿಗ್ತಾ ಇದೆ. ಕ್ರಿಸ್ತನ ಪ್ರೀತಿಯ ಸರಸ್ವರಿಯರೇ, ಏನಕ್ಕೆ ಹೇಳಕ್ ಬರ್ತಾ ಇದೆ ಅಂದ್ರೆ, ಧರ್ಮಶಾಸ್ತ್ರವನ್ನ ಕೆಲವರು ಫಾಲೋ ಮಾಡಿದ್ರು, ಕೆಲವರು ಫಾಲೋ ಮಾಡಿಲ್ಲ. ಅದಕ್ಕೆ ದೇವ್ರ ಏನ್ಬಿಟ್ರು, ಧರ್ಮಶಾಸ್ತ್ರವನ್ನ ಕ್ರಿಯೆಗಳಿಂದ ನೀತಿವಂತರು ಆಗಲ್ಲ ಅಂತ ಹೇಳ್ಬಿಟ್ರು. ನೀವು ಯಾವ ನೀತಿವಂತರ ಆಗಲ್ಲ? ನಿತ್ಯ ಜೀವನ ಹೊಂದ್ಕೊಳ್ಳುವಂತ ನೀತಿವಂತರ ನೀವು ಆಗಲ್ಲ. ಯಾಕೆಂದ್ರೆ ಒಂದು ವಾಕ್ಯ ಇದೆ, ಬೈಬಲಲ್ಲಿ ಕೆಲವರ ಬಗ್ಗೆ ಮಾಹಿತಿ ಇದೆ. ನಾವು ದಾನಿಯೆಲ್ಲ ನೋಡ್ತೀವಿ. ದಾನಿಯಲ್ ಬಗ್ಗೆ ಏನಾದ್ರೂ ಧರ್ಮಶಾಸ್ತ್ರ ಆಜ್ಞೆ ಮೀರಿದ್ರ ಅಂದ್ಬಿಟ್ಟು ಏನಾದ್ರೂ ಒಂದು ಮಾಹಿತಿ ಇದೆಯಾ? ನೀವು ಓದಿದ ಪ್ರಕಾರ ಕೇಳ್ತಾ ಇದೀನಿ ಬ್ರದರ್. ಗೊತ್ತಿಲ್ಲ ಬ್ರದರ್, ನಮ್ಗೆ ಗೊತ್ತಿಲ್ಲ. ಆದ್ರೂ ಎಲ್ಲಾನು ಫಾಲೋ ಮಾಡಿರೋದ್ ಸಾಧ್ಯತೆ ಇದೆ ಬ್ರದರ್. ಮೀರಿರ್ತಾರೆ, ಅದು ಬೇರೆ. ಬಟ್ ಮೀರಿದ್ದಾರೆ ಅನ್ನೋದಕ್ಕೆ ಮಾಹಿತಿ ಇದೆ. ನೋಡಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. 10 ಆಜ್ಞೆಗಳನ್ನ ಖಂಡಿತ ಮೀರಿರಲ್ಲ. ಆದ್ರೆ ದೇವ್ರು ಕೊಟ್ಟಂತ ಕೆಲವೊಂದು ಶುದ್ಧವಾದ ಅಶುದ್ಧವಾದ ಪ್ರಾಣಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಈ ಶುದ್ಧವಾದ ಪ್ರಾಣಿನ ತಿನ್ಬಹುದು, ಈ ಅಶುದ್ಧವಾದ ಪ್ರಾಣಿನ ತಿನ್ಬಾರ್ದು ಅಂದ್ಬಿಟ್ಟು. ಅದನ್ನ ಮೀರಿರ್ತಾರ ಅಂದ್ರೆ ಅದನ್ನು ಮೀರಿಲ್ಲ. ಎಲ್ಲಿ ನೋಡ್ತೀವಿ ಈ ವಿಷಯನ? ದಾನಿಯೇಲ್ ವಿಷಯದಲ್ಲಿ. ಅವನಿಗೆ ಔತಣ ಮಾಡ್ತಾರ ತಾನೆ ನೆಬೂಕದ್ನೆಚ್ಚರ. ಅವಾಗ ಏನ್ ಮಾಡಿದ್ರು? ನಾವು ಈ ಆಹಾರ ಪದಾರ್ಥಗಳನ್ನ ತಿನ್ನಲ್ಲ ಅಂತ ಹೇಳಿದ್ರು ತಾನೆ. ನಮಗೆ ಕಾಯಿ ಪಲ್ಯಗಳನ್ನ ಕೊಡಿ. ಯಾಕಂದ್ರೆ ಅಶುದ್ಧ ಯಾವುದು ಶುದ್ಧ ಯಾವ್ದಂತ ಬಾಬಿಲೋನ್ ಜನರು ಗೊತ್ತಿಲ್ಲ. ಎಲ್ಲಾ ಮಾಂಸ ತಿಂತಾ ಇದ್ರು. ಅದೆಲ್ಲ ಇದು ಸೇರ್ಕೊಂಬಿಟ್ರೆ, ಹಂದಿ ಮಾಂಸನ ಸೇರ್ಕೊಂಬಿಟ್ರೆ ನಾನು ಅಶುದ್ಧ ಆಗ್ತೀನಿ ಅಂತ ಭಯ ಆಯ್ತು. ಅಷ್ಟು ಕೇರ್ಫುಲ್ ಆಗಿ ಫಾಲೋ ಮಾಡ್ತಾ ಇದ್ದವ್ರು. ನೋಡ್ರಿ, ಕೆಲವರಿದೆ. ಇದು ಧರ್ಮಶಾಸ್ತ್ರದಲ್ಲಿ ವಿದ್ಯಾರ ಧರ್ಮಶಾಸ್ತ್ರ ಬಂದ್ಮೇಲೆ ಇದ್ದಂತ ಒಂದು ವ್ಯಕ್ತಿ ದಾನಿಯೇಲ್ ಬಗ್ಗೆ. ಧರ್ಮಶಾಸ್ತ್ರ ಕೊಡದೇ ಇರುವಂತ ಸಮಯದಲ್ಲಿ ಇದ್ದಂತ ಒಂದು ವ್ಯಕ್ತಿ ಬಗ್ಗೆ ಮಾತಾಡಬಹುದು. ಯಾರಪ್ಪ ಅಂದ್ರೆ ಯೋಸೇಪನು. ಮಾಡಿದ್ರೆ ಏನಾದ್ರು ಅವ್ರ ಬಗ್ಗೆ ಏನಾದ್ರು ಪಾಪ ಹೇಳ್ತಾ ಇದೆಯಾ ಬೈಬಲ್? ಸತ್ಯವಾದ ಹೇಳ್ತಾ ಇದೆಯಾ? ಇಲ್ಲ ಇಲ್ಲ. ರೀ. ನೋಡಿ, ಮನಸಾಕ್ಷಿಯಲ್ಲಿ ಕಾನ್ಶಿಯಸ್ ಇರಬೇಕಾದ ಒಂದು ವ್ಯಕ್ತಿ ಇದಾರೆ, ಅವರು ಪಾಪ ಮಾಡಿಲ್ಲ. ಧರ್ಮಶಾಸ್ತ್ರ ಒಂದು ವ್ಯಕ್ತಿ ಬಗ್ಗೆ ಅಂದ್ರೆ ಒಬ್ರ ಬಗ್ಗೆ ಹೇಳ್ತಾ ಇಲ್ಲ, ಇರ್ಬೋದು ಇನ್ನ. ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ದಾನಿಯೇಲ್ ತಗೊಂಡಿದೀವಿ. ಇನ್ನೊಂದು ವಾಕ್ಯ ಕೂಡ ಓದ್ಬಿಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಾಕ್ಯ ಓದ್ಬಿಡ್ರಿ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 6ನೇ ವಾಕ್ಯ.
ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ನೋಡಿದ್ರಾ? ವಾಕ್ಯ ಏನ್ ಹೇಳ್ತಿದೆ? ಈ ರೀತಿಯಾದಂತ ಸರ್ಟಿಫಿಕೇಟ್ ಯಾರಾದ್ರೂ ಕೊಟ್ಟಿದ್ರಾ ಬೈಬಲ್ ಅಲ್ಲಿ ಯಾರಿಗಾದ್ರು? ಅವರಿಬ್ಬರು ಏನಂತಿದ್ರೆ ಇನ್ನೊಂದ್ಸರಿ ಓದ್ಬಿಡಿ ಅದನ್ನ. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ಹಾ, ನೋಡಿದ್ರಾ? ತಪ್ಪಿಲ್ಲದೆ ಎಲ್ಲಾ ಆಜ್ಞೆಗಳಂದ್ರೆ 10 ಕಮಾಂಡ್ಮೆಂಟ್ಸ್. ನೇಮ ನಿಷ್ಠೆಗಳಂದ್ರೆ 600ಕ್ಕಿಂತ ಹೆಚ್ಚಾಗಿ ನೇಮ ನಿಷ್ಠೆ. ನೋಡಿ, ಈ ಬಟ್ಟೆ ಹಾಕ್ರಿ, ಈ ಬಟ್ಟೆ ಹಾಕ್ಬಾರ್ದು, ನೀವು ಈ ಆಹಾರ ತಿನ್ಬಾರ್ದು, ಹೆಣವನ್ನ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು, ಅಶುದ್ಧರಾಗಿರ್ತೀರಾ, ಇದೆಲ್ಲ ಹೇಳ್ಕೊಂಡ್ ಬಂದಿದ್ರಲ್ವ ನೇಮ ನಿಷ್ಠೆಗಳು. ಇದನ್ನೆಲ್ಲ ಯಾರು ಮಾಡಿದಾರಂತ ಫಾಲೋ ಮಾಡಿದ್ರಂತೆ? ಯೋಹಾನನ, ಸ್ನಾನಿಕನ ಯೋಹಾನನ ತಂದೆ ತಾಯಿ ಅಂದ್ರೆ ಎಲಿಜಬೆತ್, ಮತ್ತೆ ಯಾರು? ನಮ್ಮ ಜಕರಿಯ ಮತ್ತೆ ಎಲಿಜಬೆತ್. ಇವ್ರಿಗೆ ಜೀವ ಕೊಡ್ಬೇಕಾಯ್ತಾನೆ? ಕೊಡಕ್ಕಾಗಲ್ಲ. ನೀವು ಒಳ್ಳೆಯವ್ರು ಮಾಡಿದ್ದು, ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ನಿಮ್ಗೆ ಒಂದು ಗಿಫ್ಟ್ ಇದೆ. ಸ್ನಾನಿಕನಾದ ಯೋಹಾನ ಅಂತ ಮಗು ನೀವು ಪಡ್ಕೊಳ್ತೀರಾ, ಯಾಕಂದ್ರೆ ಅವನ ಕರೆಕ್ಟ್ ಆಗಿ ಬೆಳೆಸುವಂತ ಒಂದು ತಂದೆ ತಾಯಿ ನೀವು, ಕರೆಕ್ಟ್. ಅದ್ರ ಲೈಫ್ ನಿಮ್ ಕೊಡಕ್ಕಾಗಲ್ಲ. ನೀವು ಒಳ್ಳೇದ್ ಮಾಡಿದ್ರ, ಲೈಫ್ ಯೋಗ್ಯರಾಗಿದ್ದೀರಾ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕೆ ವೆಯ್ಟ್ ಮಾಡ್ತೀರಾ ಅಂದ್ರೆ, ನಿಮ್ಮ ಮೇಲಿರುವಂತ ಆದಮನ ಮರಣವನ್ನ ಒಬ್ಬ ರಕ್ಷಕ ಬಂದು ತೆಗೆದಾಕ್ಬಿಡ್ಲಿ. ನೀವೇನ್ ಮಾಡಿ, ನಿಮ್ಮ ನಿದ್ರಾವಸ್ಥೆಯಲ್ಲಿ ಹೋಗ್ರಿ. ದಾನಿಯಲ್ಗೂ ಅದನ್ನ ಹೇಳ್ತಾರಲ್ವಾ, ನೀನ್ ನಿದ್ದೆ ಮಾಡಪ್ಪ, ಕೊನೆಗೆ ನಿನ್ನ ಒಂದು ಸಮಯ ಬಂದಾಗ ನೀನೇನ್ ಮಾಡೋ, ಎದ್ದು ಬರ್ತೀಯಾ ಅಂತ ಹೇಳಿದ್ರು, ಕರೆಕ್ಟ್ ಅಲ್ವಾ? ನೀನ್ ಬರ್ತೀಯಾ, ಆದ್ರೆ ಈಗಿಲ್ಲ. ಮೊದಲು ಆದಾಮನ ಮರಣವನ್ನ ತೆಗೆದಾಕ್ಲಿ. ಸೊ ವಾಕ್ಯ ಹೇಳ್ತಾರ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಯಾವಾಗ್ಲೂ ಏನ್ ಮಾಡ್ತಿತ್ತಂದ್ರೆ, ನಾವು ಕನ್ಫ್ಯೂಷನ್ ಮಾಡ್ಕೊಂಬಾರ್ದು. ಧರ್ಮಶಾಸ್ತ್ರ ಫಾಲೋ ಮಾಡೋದು ನೀತಿ ಇದೆ, ಆದ್ರೆ ಯಾವ ವ್ಯಕ್ತಿಗೆ ಮಾತ್ರ ಜೀವ ಇದೆ ಅಂದ್ರೆ, ಯಾವ ವ್ಯಕ್ತಿ ಮೇಲೆ ಆದಾಮನ ಮರಣವಿಲ್ವೋ ಆ ವ್ಯಕ್ತಿಗೆ ಮಾತ್ರ ಜೀವ ಸಿಗುತ್ತೆ. ಅರ್ಥವಾಯ್ತಾ? ಯಾವ ವ್ಯಕ್ತಿ ಮೇಲೆ ಆದಾಮನ ಮರಣವಿಲ್ವೋ ಆ ವ್ಯಕ್ತಿ ಧರ್ಮಶಾಸ್ತ್ರ ಫಾಲೋ ಮಾಡಿದ್ರೆ ಮಾತ್ರ ಅವನಿಗೆ ಜೀವ ಸಿಗುತ್ತೆ. ಆ ವ್ಯಕ್ತಿ ಯಾರು? ಆ ರೀತಿ ಇದ್ದಂತ ಭೂಮಿಯಲ್ಲಿ ಇದ್ದಂತ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನು. ಸ್ವಾಮಿ. ರೈಟ್ ಅಲ್ವಾ? ಯಾಕಂದ್ರೆ ಯೇಸು ಕ್ರಿಸ್ತನ ಮೇಲೆ ಆದಾಮನ ಮರಣವಿಲ್ಲ, ಅದಕ್ಕೆ ಅವರಿಗೆ ಲೈಫ್ ಬಂತು. ಆ ಲೈಫ್ ಮತ್ತೆ ನಮ್ಗೆ ಕೊಟ್ಬಿಟ್ರು. ಬೇರೆಯವ್ರ ಲೈಫ್ ಫಾಲೋ ಮಾಡಿದ್ರು ಅವ್ರಿಗೆ ಏನಾಗಿಲ್ಲ, ಅವರಿಗೆ ಆದಾಮನ ಮರಣ ಇರೋದ್ರಿಂದ ಲೈಫ್ ಪಡ್ಕೊಳಕ್ಕೂ ಆಗಲ್ಲ, ಕೊಡಕ್ಕೂ ಆಗಲ್ಲ. ಇದಿಷ್ಟು ವಿಚಾರ ನಾನ್ ನಿಮ್ಗೆ ಹೇಳಿದಂತ ವಿಷಯ. ಇದ್ರ ಬಗ್ಗೆ ಇನ್ನೂ ಡೀಪ್ ಆಗ್ಬೇಕಾ, ನೀವೇನ್ ಮಾಡಿ, ಸ್ಟಡಿ ಮಾಡಿ. ನಾವು ಮುಖ್ಯವಾದಂತ ವಿಷಯಕ್ಕೆ ಬಂದ್ಬಿಡೋಣ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ. ಸ್ಟಡಿ ಪಾರ್ಟ್ ತಗೊಳ್ರಿ. ಸ್ಟಡಿ ಪಾರ್ಟ್ ಅಂದ್ರೆ ಏನ್ ಗೊತ್ತಾ? ನಾನು ಈ ಹಂತಕ್ಕೆ ಸ್ಟಡಿ ಮಾಡಿದ್ರಂದ್ರೆ ಇದಕ್ಕಿಂತ ಹಿಂದೆ ಸ್ವಲ್ಪ ಸ್ಟಡಿ ಮಾಡಿರ್ತೀನಿ, ಇನ್ನೂ ಸ್ಟಡಿ ಮಾಡ್ತಾ ಇರ್ತೀನಿ. ಈ ರೀತಿ ನೀವೇನ್ ಮಾಡಿ, ಸ್ಟಡಿ ಪಾರ್ಟ್ ನ ತಗೊಳ್ರಿ. ಇದನ್ನ ಪಾಠ ಆದ್ಮೇಲೆ ನಿಮ್ಮ ಸಮಯ ಸಿಕ್ಕಿದಾಗ ಬರ್ದಿಟ್ಕೊಂಡು, ಬ್ರದರ್ ಈ ರೀತಿ ಹೇಳಿದ್ರಪ್ಪ, ಇದು ಕರೆಕ್ಟಾ? ಇದು ವಾಕ್ಯಗಳನ್ನ ಸ್ವಲ್ಪ ಅನ್ವಯಿಸಿ ನೋಡೋಣ. ಅರೆ ವಾಕ್ಯ ಇಲ್ಲಿ ಬೇರೆ ತರ ಹೇಳ್ತಾ ಇದೆಯಲ್ಲ, ಬ್ರದರ್ ಆ ರೀತಿ ಹೇಳ್ತಾ ಇದಾರೆ, ಏನೋ ಡೌಟ್ ಇದೆ, ಇದನ್ನ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ. ಬ್ರದರ್ ಹತ್ರನೇ ಕೇಳೋಣ, ಇಲ್ಲ ಬೇರೆ ಹತ್ರ ಕೇಳೋಣ. ಇದೇ ಸ್ಟಡಿ ಪಾರ್ಟ್. ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಈ ರೀತಿ ಏನ್ ಮಾಡಿ, ಸ್ಟಡಿ ಮಾಡಿದಾಗ ನಿಮ್ಗೆ ಹಲವಾರು ವಿಷಯಗಳು ಮನಸ್ಸಿಗೆ ಬರುತ್ತೆ, ಹಲವಾರು ಸಂದೇಹಗಳು ಹೇಳ್ಬಹುದು. ನೀವು ನನ್ನನ್ನು ಕೇಳ್ಬಹುದು, ಇಲ್ಲ ನಿಮಗೆ ಯಾರು ಸತ್ಯದಲ್ಲಿ ತುಂಬಾ ಜ್ಞಾನ ಹೊಂದಿದಾರ ಅನ್ನೋ ವ್ಯಕ್ತಿ ಯಾರಿಗೆ ನಿಮ್ ಮನಸ್ಸು ಬರುತ್ತೋ ಅವ್ರ ಹತ್ರನೇ ಏನ್ ಮಾಡ್ಬೋದು, ಹೇಳ್ಬೋದು. ಈ ರೀತಿ ಮಾಡಿದಾಗ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಯಾಕಂದ್ರೆ ಈಗ ಒಟ್ಟಿಗೆ ಅದನ್ನ ಹೇಳಕ್ಕಾಗಲ್ಲ. ಓಕೆ, ಇಲ್ಲಿವರೆಗಿರುವಂತ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸರಿ, ಮುಂದಿನ ಭಾಗಕ್ಕೆ ಹೋಗೋಣ. ಈಗ ನೋಡಿ, ಇಲ್ಲಿ 2ನೇ ಅಧ್ಯಾಯ 13ನೇ ವಾಕ್ಯ ಓದ್ಬಿಟ್ವಲ್ಲ. ಈಗ 2ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರದಲ್ಲಿ ಕೇಳಿದಂತೆ ನಡೆದರೆ ಅವರು ಧರ್ಮಶಾಸ್ತ್ರವಿಲ್ಲದವರಾಗಿದ್ದರು, ತಾವೇ ತಮಗೆ ಧರ್ಮ ಪ್ರಮಾಣವಾಗಿದ್ದಾರೆ. ನೋಡಿ, ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು. ನಮ್ಮನ್ನ ಇಟ್ಕೊಳ್ಳೋಣ, ನಮ್ಮ ಸುತ್ತಮುತ್ತ ಜನ ಇಟ್ಕೊಳ್ಳೋಣ, ಕರೆಕ್ಟಾ? ಅವರೆಲ್ರು ಧರ್ಮಶಾಸ್ತ್ರ ಇದೆಯಾ ಎಲ್ರಿಗೂ? ಈಗ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಜನರಿಗೆ ಯಾರಿಗೂ ಧರ್ಮಶಾಸ್ತ್ರ ಇಲ್ಲ ಅಲ್ವಾ? ಅದ್ರಲ್ಲಿ ಒಳ್ಳೆಯವ್ರು ನೋಡಕ್ಕಾಗಲ್ವಾ? ಎಲ್ರು ಕೆಟ್ಟವ್ರು ಇದಾರಾ? ಒಳ್ಳೆಯವರೇ ಕಾಣಿಸಲ್ವಾ? ಸುಳ್ಳು ಹೇಳ್ದೆ, ಕಳ್ತನ ಮಾಡ್ದೆ, ಯಾವುದೇ ತಪ್ಪು ಮಾಡ್ದೆ ಧರ್ಮಶಾಸ್ತ್ರ ಇರುವಂತ ಈ ಮೊದಲಿರುವಂತ 4 ಆಜ್ಞೆ ಬಿಟ್ಬಿಡ್ರಿ. ಗೊತ್ತಿಲ್ಲ ಅವ್ರಿಗೆ ದೇವ್ರು ಯಾರಂದ್ಬಿಟ್ಟು. ಪೂಜೆ ಮಾಡ್ತಾರೆ, ಏನೋ ಮಾಡ್ತಾರೆ, ಬಟ್ ಏನ್ ಮಾಡ್ತಾರೆ, ಕೆಲವೊಂದು ವಿಷಯದಲ್ಲಿ ಫಾಲೋ ಮಾಡ್ತಾರ. ಸುಳ್ಳು ಹೇಳಲ್ಲ, ತಂದೆ ತಾಯಿನ ಗೌರವ ಮಾಡ್ತಾರೆ, ಕೊಲೆ ಮಾಡಲ್ಲ, ವ್ಯಭಿಚಾರ ಮಾಡಲ್ಲ. ಇದನ್ನೆಲ್ಲ ಫಾಲೋ ಮಾಡೋರು ಪ್ರಪಂಚದಲ್ಲಿ ಇದಾರಾ? ನಮಗೆ ಕಣ್ಣಿಗೆ ಕಾಣಿಸುವಂತ ರೀತಿಯಲ್ಲಿ ವ್ಯಕ್ತಿಗಳು ಕಾಣಿಸ್ಕೊಳ್ತಾರ? ಕರೆಕ್ಟ್ ಅಲ್ವಾ? ಇದಾರೆ. ಸ್ವಾಭಾವಿಕವಾಗಿ ಧರ್ಮಶಾಸ್ತ್ರ ಹೇಳಿದಂತೆ ಏನ್ ಮಾಡ್ತಾ ಇದಾರೆ, ನಡೀತಾ ಇದಾರೆ. ಅವರು ತಮಗೆ ತಾವೇನು ಧರ್ಮ ಪ್ರಮಾಣವಾಗಿದ್ದಾರೆ. ಕರೆಕ್ಟ್ ಹೇಳ್ಬಿಟ್ರು. ನೋಡ್ರಿ, ಧರ್ಮಶಾಸ್ತ್ರ ಹೊಂದಿದವನು, ಧರ್ಮಶಾಸ್ತ್ರ ಎಲ್ಲವನ್ನ ತಿಳಿದಿದವನು ನಡೀತಾ ಇಲ್ಲ. ಧರ್ಮಶಾಸ್ತ್ರದ ಬಗ್ಗೆ ಏನೂ ನಾಲೆಜ್ ಇಲ್ಲದೆ ಇರೋ ನಡೀತಾ ಇದ್ದಾನೆ. ಈಗ ದೇವರು ಯಾರನ್ನ ತುಂಬಾ ದೊಡ್ಡ ಸ್ಥಾನದಲ್ಲಿ ನೋಡ್ತಾರೆ?
ಯಾರನ್ನ ನೋಡ್ತಾರೆ? ಧರ್ಮಶಾಸ್ತ್ರ ಇಲ್ದೆ ನಡೀತಾರಲ್ಲ ಅವ್ರನ್ನ. ಧರ್ಮಶಾಸ್ತ್ರ ಏನಂತ ಗೊತ್ತಿಲ್ಲ, ಆದ್ರೂ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ನೋಡ್ರಿ. ಏನಿರ್ಬೋದು ಅಂದ್ರೆ ಈಗಿನ ಜನರೇಷನ್ ಕಂಪೇರ್ ಮಾಡಿದ್ರೆ ಖಂಡಿತ ಒಳ್ಳೆ ವಿಚಾರಗಳನ್ನ ತಂದೆ ತಾಯಿಗಳು ಹೇಳ್ಕೊಟ್ಟಿರ್ಬೋದು, ಒಳ್ಳೆ ಸಂಸ್ಕೃತಿಯಲ್ಲಿ ಬೆಳೆದಿರಬಹುದು, ಒಳ್ಳೆ ವಾತಾವರಣದಲ್ಲಿ ಬೆಳೆದಿರಬಹುದು, ಒಳ್ಳೆ ಆಚಾರ ವಿಚಾರಗಳನ್ನ ಕಲ್ದಿರುವಂತ ವ್ಯಕ್ತಿಗಳಿರಬಹುದು, ಇಲ್ಲವೇ ಅವ್ರದೇ ಆದಂತ ಒಂದು ಸಿದ್ಧಾಂತಗಳನ್ನ ಮಾಡ್ಕೊಂಡಿರುವಂತ ವ್ಯಕ್ತಿಗಳಿರಬಹುದು. ಪ್ರಪಂಚದಲ್ಲಿ ಕಾಣಬಹುದು ನಾವು ತುಂಬಾ. ಆದ್ರೆ ಹಿಂದಿನ ಕಾಲದಲ್ಲಿ ಹೋಲಿಸಿದಾಗ, ಯಾವ ಕಾಲದಲ್ಲಿ? ಅಲ್ಲಿಗೆ ಬರೋಣ, ಧರ್ಮಶಾಸ್ತ್ರ ಇತ್ತಲ್ಲ ಅದೇ ಸಮಯಕ್ಕೆ ಬರೋಣ. ಆಗಿನ ಕಾಲದಲ್ಲಿ ಒಳ್ಳೆಯವರಿರ್ಲಿಲ್ವಾ ಅಂದ್ರೆ ಹೌದು, ಆಗಿನ ಕಾಲದಲ್ಲೂ ಒಳ್ಳೆಯವರಿದ್ರು. ಆಗಿನ ಕಾಲದಲ್ಲೂ ಧರ್ಮಶಾಸ್ತ್ರದಿಂದ ಈಚೆ ಇರುವಂತ ವ್ಯಕ್ತಿಗಳು ಒಳ್ಳೇದ್ ಮಾಡ್ಬೇಕಂತ ಭಾವನೆಯಲ್ಲಿದ್ರು. ನಮ್ಗೆ ಕೂಡ ಸಿಗುತ್ತೆ ಇವತ್ತು ಕೂಡ ನೋಡ್ಬೇಕಾದ್ರೆ ಕ್ರಿಶ್ಚಿಯನ್ಸ್ ಎಲ್ಲ ಹೆಸರನ್ನ ಇಟ್ಕೊಳ್ತಾರೆ. ಸಾಕ್ರೆಟೀಸ್, ಅರಿಸ್ಟಾಟಲ್, ಕೇಳಿದಿರಾ ಸಾಕ್ರೆಟೀಸ್ ಅನ್ಬಿಟ್ಟು? ಗ್ರೀಕ್ ತತ್ವಜ್ಞಾನಿ, ಗ್ರೀಕ್ನ ಒಬ್ಬ ಹೆಸರಾಂತ ವ್ಯಕ್ತಿ ಅಲ್ವಾ? ಆತನ ಬಗ್ಗೆ ಓದ್ಬೇಕಾದ್ರೆ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪಾ ವ್ಯಕ್ತಿ ಈ ತರ ಇದಾರೆ ಅನ್ಬಿಟ್ಟು ಅಲ್ವಾ? ಅಷ್ಟು ಜ್ಞಾನಿಗಳಾಗಿದ್ದಾರೆ, ಅಷ್ಟು ಒಳ್ಳೆತನ ಮಾಡಿದ್ದಾರೆ, ಬಟ್ ಧರ್ಮಶಾಸ್ತ್ರ ಗೊತ್ತಿಲ್ಲ ಅವರಿಗೆ. ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಅಪೊಸ್ತಲ ಪೌಲ್ ಮಾತಾಡುವಂತ ವಿಷಯ, ಒಂದ್ ಕಡೆ ರೋಮಪುರದವರಿಗೆ ಮಾತಾಡ್ತಾ ಇದ್ರು. ರೋಮಪುರದಲ್ಲಿ 2 ವಿಧವಾದ ಜನರಿದ್ದಾರೆ. ಒಂದು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವಂತ ಯಹೂದಿರು ಕೂಡ ಅಲ್ಲೇ ಇದ್ದಾರೆ. ಈ ಪತ್ರಿಕೆ ಅವ್ರ ಹತ್ರನ ಹೋಗಿ ಸೇರ್ತಾ ಇದೆ. ಮೇ ಬಿ ಅವ್ರು ಕೂಡ ಇದನ್ನ ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನ್ಯ ಜನದವರು ಹಾಗೆ ಇದ್ದಾರೆ. ಇಲ್ಲಿ ಮಾತಾಡ್ಬೇಕಾದ್ರೆ ನೋಡ್ರಪ್ಪ, ಯಹೂದಿರಾದ ನೀವು ಧರ್ಮಶಾಸ್ತ್ರ ಗೊತ್ತು 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 ಅನ್ಬಿಟ್ಟು ಅನ್ಯ ಜನ ಮುಂದೆ ಹೊಗಳಿಕೊಳ್ಳೋದ್ ಬಿಟ್ಬಿಟ್ಟು ಅದನ್ನ ಫಾಲೋ ಮಾಡ್ರಿ. ಯಾಕೆ ಅಂದ್ರೆ ಏನೂ ಗೊತ್ತಿಲ್ದಿರುವಂತ ಅನ್ಯ ಜನ ನಿಮಗಿಂತ ಒಳ್ಳೆ ಕೆಲಸ ಮಾಡಿದ್ರೆ ಅವರ ಕ್ರಿಯೆಗಳಿಂದ ನಿಮ್ಮನ್ನ ಜಜ್ಮೆಂಟ್ ಮಾಡ್ತಾರೆ ಅಲ್ವಾ? ದೇವ್ರೇನ್ ಮಾಡ್ತಾರೆ, ನೋಡಪ್ಪ ಏನು ಗೊತ್ತಿಲ್ಲ ಅವನೇ ನಿನಗಿಂತ ಒಳ್ಳೆ ಕೆಲಸ ಮಾಡಿದಾನೆ, ಗೊತ್ತಿದ್ದು ನೀನ್ ಮಾಡಿಲ್ವಲ್ಲ ಅಂತ ಏನ್ ಮಾಡ್ತಾರೆ, ದೇವ್ರು ಕೇಳ್ತಾರೆ. ಅದಕ್ಕೆ ಈ ರೀತಿಯಾದಂತ ಒಂದ್ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರಲ್ಲಿ ಬರಿತಾ ಇದಾರೆ. ಆದ್ರೂ ಕೂಡ ಇದ್ರಲ್ಲಿ ಒಳಗಿನ ಅರ್ಥ ಅನ್ನೋದು ತುಂಬಾ ಮುಖ್ಯವಾಗಿದೆ. ಇಲ್ಲಿ ಏನಪ್ಪಾ ಬರ್ತಿದಾರೆ ಅಂದ್ರೆ, ಮುಖ್ಯವಾಗಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರವಿಲ್ಲದ ಅನ್ಯ ಜನರು ಸ್ವಾಭಾವಿಕವಾಗಿ, ಧರ್ಮಶಾಸ್ತ್ರ ಅಂದಾಗ 2 ರೀತಿಯ ಧರ್ಮಶಾಸ್ತ್ರ ಇದೆ. ಇಲ್ಲಿ ಸತ್ಯವೇದ ಮಾತಾಡ್ತಾ ಇದೆ. ಒಂದು ಧರ್ಮಶಾಸ್ತ್ರ ಬರಹಗಳ ಮೂಲಕ ಕೊಟ್ಟಿರುವಂತ ಧರ್ಮಶಾಸ್ತ್ರ, ಇನ್ನೊಂದು ಧರ್ಮಶಾಸ್ತ್ರ ಹೃದಯದಲ್ಲಿ ಇರುವಂತ ಧರ್ಮಶಾಸ್ತ್ರ. ಯಾರಿಗೆ? ಅನ್ಯ ಜನರಿಗೆ, ಧರ್ಮಶಾಸ್ತ್ರ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ. ಈ ಧರ್ಮಶಾಸ್ತ್ರ ಆಜ್ಞೆಗಳನ್ನ ಬರೆದು ಕೊಟ್ಬಿಟ್ರು. ಕಾರಣವೇನು ನೋಡ್ರಿ, ಒಂದು ವಿಷಯ ನನ್ನ ಒಳಗಡೆನೆ ಇದೆ, ನಾನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ, ಆದ್ರಿಂದ ನನಗೇನಿಲ್ಲ, ಅದ್ರ ಬಗ್ಗೆ ನನ್ಗೇನು ಕಷ್ಟ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ವಿಷಯವನ್ನ ಏನ್ ಮಾಡ್ತಾರೆ, ಈ ರೀತಿ ಮಾಡು ಆ ರೀತಿ ಮಾಡು ಅಂತ ಒಂದು ಸ್ಲಿಪ್ ಬರ್ಕೊಡ್ತಾರೆ. ನಾನು ಸ್ಲಿಪ್ ಮಾಡಿ ಈ ಟ್ಯಾಬ್ಲೆಟ್ ನ ಆಮೇಲೆ ತಿನ್ಬೇಕು, ಈ ಟ್ಯಾಬ್ಲೆಟ್ ನ ಮೊದಲು ತಿನ್ಬೇಕಂತ ಡಿಸೈಡ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಅದಿಲ್ದೇ ಇದ್ರೆ, ನೋಡ್ದೇ ಇದ್ರೆ, ಓದ್ದೇ ಇದ್ರೆ ಗೊತ್ತಾಗಲ್ಲ, ನಾನು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಓದಿದ್ರೆ ನೋಡಿದ್ರೆ ಕಣ್ಮುಂದೆ ಇದ್ರೆ ಮಾತ್ರ ನೆನಪು ಮಾಡ್ಕೊಳ್ತೀನಿ. ಈ ತರ ಒಂದ್ ಜನಾಂಗ ಇದಾರೆ. ಇನ್ನೊಂದ್ ಜನಾಂಗ ಬೇಡ, ಏನು ಬೇಡ ಅವ್ರಿಗೆ. ಅವ್ರು ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಏನ್ ತಿನ್ಬೇಕು, ಏನ್ ಊಟ ಮಾಡ್ಬೇಕು, ಏನ್ ತಿಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆ, ಮನಸ್ಸೊಡನೆ ಇದೆ, ಯಾವ್ದೇ ರೈಟಿಂಗ್ ಇಲ್ಲ, ಯಾವ್ದೇ ಲೆಟರ್ ಇಲ್ಲ, ಆಟೋಮೆಟಿಕ್ ಅದನ್ನ ಮಾಡ್ತಾ ಇದ್ರೆ. ಈ ರೀತಿಯಾದಂತ ಒಂದ್ ಜನಾಂಗ ಇದ್ರೆ. ಆದ್ರೆ ಈ ಧರ್ಮಶಾಸ್ತ್ರನ ಪಡ್ಕೊಂಡಿರೋದು ಯಾರು? ಇಸ್ರೇಲ್ ಜನರು. ಅಂದ್ರೆ ಅವ್ರು ಯಾವ ರೀತಿ ಜನರು ಆಗಿರ್ಬೇಕು? ಸಿಂಪಲ್, ಒಂದ್ ವಿಷಯವನ್ನ ಒಬ್ಬರಿಗೆ ಬರ್ಕೊಟ್ಟಿದ್ದೀರಿ ಅಂದ್ರೆ, ಈಗ ನಾನು ಕೂಡ ಸಾಮಾನ್ಯವಾಗಿ ಮನೆಯಿಂದ ಈಚೆ ಹೋಗ್ಬೇಕಾದ್ರೆ ಮನೇಲಿ ಹೇಳ್ತಾರೆ, ಸಿಸ್ಟರ್ ಅದ್ ತಗೊಂಬಣಿ ಅನ್ಬಿಟ್ಟು. ನನಗೆ ಹೇಳಲ್ಲ, ನಾನು ಒಂದೇ ಮಾತು ಹೇಳ್ತೀನಿ, ನನ್ಗೆ ಗೊತ್ತಿಲ್ಲಪ್ಪ, ಮರ್ತೋಗ್ಬಿಡ್ತೀನಿ, ಅಷ್ಟು ವಿಚಾರ ಮೈಂಡ್ ಇಟ್ಕೊಳಕ್ಕಾಗಲ್ಲ, ನೀನ್ ವಾಟ್ಸಪ್ ಮಾಡ್ಬಿಟ್ಟು ನನಗೆ ಅಂತ. ಕಾರಣ ಏನು? ಮರ್ತೋಗ್ತೀವಿ. ಧರ್ಮಶಾಸ್ತ್ರ ಇಸ್ರೇಲ್ ಜನರಿಗೆ ಕೊಟ್ಟಂತ ಉದ್ದೇಶ ಏನು? ಮರ್ತೋಗ್ಬಿಡ್ತಿದ್ರು, ಮರಿತಾ ಇದ್ರು, ಮತ್ತೆ ಮತ್ತೆ ನೆನಪು ಮಾಡ್ಬೇಕಾಯ್ತು ಅವ್ರಿಗೆ. ಕೆಲವ್ರಿಗೆ ಹಂಗಲ್ಲ, ಅವ್ರ ನೇಚರಲ್ ಆಗಿದೆ, ಅದು ಗುಣ ಹೊರಡನೆ ಇದೆ, ಅವ್ರು ಆಟೋಮೆಟಿಕ್ ಮಾಡ್ತಾ ಇದಾರೆ, ಮರೆಯುವಂತ ನೆಸೆಸಿಟಿನೇ ಇಲ್ಲ. ಆದ್ರೆ ಇವ್ರೇನಾಗ್ತಿದ್ರು, ಇಸ್ರೇಲ್ ಜನರು ಮರಿತಾ ಇದ್ರು. ಅದಕ್ಕೆ ಧರ್ಮಶಾಸ್ತ್ರವನ್ನ ರೈಟಿಂಗ್ ಅಲ್ಲಿ ಹಲಗೆಯ ಮೇಲೆ ಕೆತ್ತಿ ಬರೋದು ಏನ್ ಮಾಡಿದ್ರು, ದೇವ್ರು ಕೊಟ್ಬಿಟ್ರು. ಕರೆಕ್ಟ್ ಅಲ್ವಾ? ಇವತ್ತಿನ ರೀತಿಯಲ್ಲಿ ಪೇಪರ್ ಏನ ಇದ್ದಿದ್ರೆ ಯಾರೋ ತಗೊಂಡೋಗಿ ಸುಟ್ಟಾಕ್ತಿದ್ರು, ಕಿತ್ತೋಗ್ತಿತ್ತು. ಆದ್ರೆ ಅವಾಗ ಕೊಟ್ಟಿರೋ ಧರ್ಮಶಾಸ್ತ್ರ ಆ ಹಲಗೆ ಮೇಲೆ ಮಾತ್ರ ಇಡ್ಲಿಲ್ಲ, ಬದಲಾಗಿ ಏನಾಗಿತ್ತು, ಅವರ ಹೃದಯಗಳಲ್ಲಿ ಬರ್ಬೇಕಾಯ್ತು. ಹೃದಯಗಳಲ್ಲಿ ಬರೆಯೋದಂದ್ರೆ ಹೆಂಗೆ? ಒಂದು ವಿಷಯನ ಹೃದಯದಲ್ಲಿ ಬರೆಯೋದು ಅಂದ್ರೆ ಹೆಂಗ್ ಗೊತ್ತಾ ನಿಮ್ಗೆ? ಹೇಗಿರ್ಬೋದು ಹೇಳಿ? ದೇವರ ಮಾತಿನ ಪ್ರಕಾರ, ಸತ್ಯದ ಅರ್ಥದ ಪ್ರಕಾರ ಒಂದು ವಿಷಯನ ನಮ್ಮ ಹೃದಯದಲ್ಲಿ ಬರಿಬೇಕು ಅಂದ್ರೆ ಏನು? ಏನು ಗೊತ್ತಾ? ನೀವು ಯಾವ ವಿಷಯನ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿ ಮಾಡ್ತಿರೋ
ಅದು ನಿಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿರುತ್ತೆ. ನೀವು ಯಾವ್ದನ್ನ ತುಂಬಾ ದ್ವೇಷ ಮಾಡ್ತಿರೋ ಅದು ನಿಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿರಲ್ಲ. ಯಾವ್ದನ್ನೇ ತಗೊಳ್ಳಿ, ಯಾವ್ದನ್ ಬೇಕಾದ್ ತಗೊಳ್ಳಿ. ನೀವ್ ಯಾವ್ದನ್ನ ಒಂದ್ ವಿಷಯ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ಳಿ, ಯಾರನ್ನ ನೋಡಿದ್ರೆ ತುಂಬಾ ಅದನ್ನ ಏನು ಕಷ್ಟ ಇದ್ರು ಕೂಡ ಅದನ್ನ ತುಂಬಾ ಮಾಡ್ತಾ ಇದ್ರಂದ್ರೆ ಅವ್ರು ಅದನ್ನ ಹೃದಯದಲ್ಲಿ ಬರ್ದ್ಬಿಟ್ಟಿದೆ, ಅಂದ್ರೆ ಅದನ್ನ ತುಂಬಾ ಇಷ್ಟಪಟ್ಬಿಟ್ಟಿದಾರೆ ಅಂತ ಅರ್ಥ. ಅದನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದೇ ಹೃದಯದಲ್ಲಿ ಬರೆಯೋದು. ಹಾಗೆ ಯಾರೊಬ್ರು ಧರ್ಮಶಾಸ್ತ್ರ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ, ಹೌದು ನಾನು 10 ಆಜ್ಞೆಗಳನ್ನ ಕೈಗೊಳ್ಬೇಕು ತಂದೆ, ಒಂದೊಂದು ಕೂಡ ನನಗೆ ತುಂಬಾ ಇಷ್ಟ, ನನ್ನ ಲೈಫಲ್ಲಿ ಅದನ್ನ ಫಾಲೋ ಮಾಡ್ಲೇಬೇಕಂತ ತುಂಬಾ ಇಷ್ಟಪಟ್ರೆ ಅದು ಅವ್ರಿಗೆ ಕಷ್ಟ ಆಗಲ್ಲ. ಆದ್ರೆ ಯಾವಾಗ ಕಷ್ಟವಾಗುತ್ತೆ, ಅಯ್ಯಯ್ಯೋ ಸುಳ್ಳು ಹೇಳಲೇಬಾರ್ದ, ಸುಳ್ಳು ಹೇಳ್ಬಿಟ್ರೆ, ಒಂದೇ ಒಂದ್ ಸುಳ್ಳು ಮಾತಾಡ್ಬಿಟ್ರೆ ಅಲ್ವಾ, ಕದಿಲೇಬಾರ್ದ, ಒಂದ್ ಮಿಸ್ಟೇಕ್ ಮಾಡ್ಬಿಟ್ರೆ, ಇಷ್ಟಪಡದೇ ಇರೋರಿಗೆ, ಕಷ್ಟವಾದವ್ರಿಗೆ ಯಾವಾಗ್ಲೂ ಫಾಲೋ ಮಾಡಕ್ಕಾಗಲ್ಲ. ಅದು ಅವರವರ ಮನಸ್ಸಿನ ಮೇಲೆ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಇದನ್ನೇ ಹೇಳ್ತಿರೋದು. ಸ್ವಾಭಾವಿಕವಾಗಿ ಕೆಲವರು ಒಳ್ಳೆ ವಿಚಾರನ ಇಷ್ಟಪಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಮಾಡ್ತಾ ಇದಾರೆ. ಆದ್ರೆ ನಿಮಗೆ ಬರೆದು ಕೊಟ್ರು ಇದನ್ನ ಇಷ್ಟಪಡ್ತಾ ಇಲ್ಲ, ನಿಮ್ ಕೈಲಿ ಮಾಡಕ್ ಆಗ್ತಿಲ್ಲ. ಕರೆಕ್ಟ್ ಅಲ್ವಾ? ಇದನ್ನೇನ್ ಮಾಡ್ತಿದ್ರೆ ಅಲ್ಲಿ ಹೇಳುವಂತ ವಿಷಯ. ಸೊ ನಾವ್ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ದೇವರ ಮಕ್ಕಳು ಕೆಲವರು ಲೋಕದವರಲ್ಲಿ ಒಳ್ಳೆ ಗುಣಗಳನ್ನ ತೋರಿಸೋರಾಗಿರ್ತಾರೆ, ಆದ್ರೆ ದೇವರ ಆಜ್ಞೆಯನ್ನು ಹೊಂದಿರೋರು ಕೂಡ ಕೆಟ್ಟವರಾಗಿರ್ತಾರೆ. ಏನಪ್ಪಾ ಎರಡಕ್ಕೂ ಡಿಫ್ರೆನ್ಸ್ ಅಂದ್ರೆ, ಒಳ್ಳೆಯವ್ರು ತೋರಿಸುವಂತ ವ್ಯಕ್ತಿ ಏನು ಧರ್ಮಶಾಸ್ತ್ರವಿಲ್ಲದೆ ಇರೋದ್ರು ಒಳ್ಳೆ ವಿಚಾರಗಳನ್ನ ಇಷ್ಟ ಪಡ್ತಾ ಇದಾರೆ, ಪ್ರೀತಿ ಮಾಡ್ತಾ ಇದಾರೆ. ಕೆಟ್ಟದ್ದು ಮಾಡುವಂತ ವ್ಯಕ್ತಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದ್ರು, ಆ ಕೊಟ್ಟಿರುವಂತ ಧರ್ಮಶಾಸ್ತ್ರನ ಹಾಗೆ ಮಾಡ್ತಾ ಇದಾರೆ, ಅದನ್ನ ಪ್ರೀತಿ ಮಾಡ್ತಾ ಇಲ್ಲ ಅಷ್ಟೇ. ಇದ್ರ ಬಗ್ಗೆ ಏನ್ ಮಾಡ್ತಾ ಇದ್ರೆ ಇಲ್ಲಿ ಮಾತಾಡ್ತೀವಿ ಅಂತ ನೋಡ್ತೀವಿ. ರೋಮಪುರದ 2ನೇ ಅಧ್ಯಾಯ 15ನೇ ವಾಕ್ಯ. ಹೇಗೆಂದರೆ ಅವರು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ತಮ್ಮ ಹೃದಯದಲ್ಲಿ ಬರೆದಿದೆ ಎಂಬುದನ್ನು ತೋರ್ಪಡಿಸುತ್ತಾರೆ. ಇದಕ್ಕೆ ಅವರ ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ. ಅವರ ಯೋಚನೆಗಳು ವಾದಿ ಪ್ರತಿವಾದಿಗಳ ಇದು ತಪ್ಪೆಂದು ತಪ್ಪಿಲ್ಲವೆಂದು ಸೂಚಿಸುತ್ತವೆ. ಓಕೆ, ಥ್ಯಾಂಕ್ ಯು. ಹೇಗಂತ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯ ಏನದು? ಧರ್ಮಶಾಸ್ತ್ರ ಮುಖ್ಯ ತಾತ್ಪರ್ಯ, ಧರ್ಮಶಾಸ್ತ್ರದ ತಾತ್ಪರ್ಯವೇನು? ಓದಿರ್ತೀರಲ್ಲ ಬೈಬಲ್ ಅಲ್ಲಿ, ಧರ್ಮಶಾಸ್ತ್ರದ ತಾತ್ಪರ್ಯ ಹೇಳಿ. ಜನರು ನಮ್ಗೆ ಏನ್ ಮಾಡ್ಬೇಕಂತ ತಕ್ಷಣ ನಾವು ಅದನ್ನ ಮಾಡೋದೇ ತಾತ್ಪರ್ಯ. ಹಾ, ರೈಟ್ ಅಲ್ವಾ? ಹಾ, ಓಕೆ, ಹೋದ್ರಿ. ಮತ್ತೇನ ಸುವಾರ್ತೆ 7ನೇ ಅಧ್ಯಾಯ 2ನೇ ವಾಕ್ಯ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ತಾತ್ಪರ್ಯ. ನೋಡಿದ್ರಾ ಈ ತಾತ್ಪರ್ಯ? ಇದನ್ನ ಏನ್ ಮಾಡ್ಕೊಂಡಿದ್ದಾರೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರು ಬ್ರದರ್ ಅಲ್ವಾ? ಈ ತಾತ್ಪರ್ಯ ಅಂತ ಹೇಳಿದಾಗ ಇದನ್ನ ಯಾವ ರೀತಿ ಅವ್ರು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಇಚ್ಛಿಸುವಿರೋ ಅವುಗಳನ್ನು ನೀವು ಸಹ ಅವರಿಗೆ ಹಾಗೆಯೇ ಮಾಡಿರಿ, ಯಾಕೆಂದ್ರೆ ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ತಾತ್ಪರ್ಯ ಅಂದ್ರೆ ಮೂಲ, ಅದರ ಹಿನ್ನೆಲೆ ಏನು, ಕೊಟ್ಟಿದ್ದಂತ ಉದ್ದೇಶ ಏನು, ಏನ್ ಇದ್ರಲ್ಲಿ ನೆರವೇರುತ್ತೆ, ಈ ರೀತಿ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ. ಸಿಂಪಲ್ ಆಗಿ ಒಬ್ರಿಗೆ ಜ್ಞಾನ ಬರುವಂತ ಅಂದ್ರೆ ತುಂಬಾ ದೇವರ ಜ್ಞಾನ ಕೊಟ್ಟಿರುವಂತ ವ್ಯಕ್ತಿಗಳಿಗೆ, ಯಾರು ಕೂಡ ಪ್ರಪಂಚದಲ್ಲಿ ಆ ಜ್ಞಾನಿಗಳಿಲ್ಲ ಬಿಡ್ರಿ, ನಾವು ದೇವರಿಗೆ ಮಹಿಮೆ ಸಲ್ಲಿಸ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ದೇವರ ಜ್ಞಾನ ಹೊಂದಿರುವಂತ ವ್ಯಕ್ತಿ ಈ ತಾತ್ಪರ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದನ್ನೆಲ್ಲ ಕಣ್ಮುಚ್ಕೊಂಡು ಫಾಲೋ ಮಾಡ್ತಾರೆ. ಏನಪ್ಪಾ ಹೇಳುತ್ತೆ, ಬೇರೆಯವ್ರು ನನ್ನ ವಸ್ತುನ ಕದಿಬೇಕಂತ ನಾನು ಇಷ್ಟಪಡ್ತೀನ, ಹಾಗಿದ್ರೆ ಬೇರೆಯವ್ರ ವಸ್ತುನ ಕದಿಯಲ್ಲ. ಬೇರೆಯವ್ರು ನನ್ನ ಹತ್ರ ಸುಳ್ಳು ಹೇಳಕ್ಕೆ ನಾನು ಇಷ್ಟಪಡ್ತೀನ, ಹಾಗಿದ್ರೆ ನಾನು ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ಬೇರೆಯವ್ರನ್ನ ಕೊಲೆ ಮಾಡ್ಬೇಕಂತ ನಾನು ಇಷ್ಟಪಡ್ತೀನ, ಹಾಗಿದ್ರೆ ನಾನು ಬೇರೆಯವ್ರನ್ನ ಕೊಲೆ ಮಾಡಲ್ಲ. ನಾನು ಒಂದ್ ವೇಳೆ ತಂದೆ ತಾಯಿ ಆಗಿದ್ದಾಗ ನನ್ನ ಮಕ್ಳು ನನ್ನನ್ನ ಕೇರ್ ಮಾಡದೇ ಇರ್ಬೇಕಂತ ನಾನು ಇಷ್ಟಪಡ್ತೀನ, ಹಾಗೆ ನನ್ನ ತಂದೆ ತಾಯಿನ ನಾನೇನ್ ಮಾಡಲ್ಲ, ನಾನು ಒಳ್ಳೆಯದಾಗಿ ನೋಡ್ಕೊಳ್ತೀನಿ. ತಾತ್ಪರ್ಯ ಇದೇ ಇರುವಂತ ತಾತ್ಪರ್ಯ. ಯಾರೊಬ್ರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅದ್ರೇನ್ ಮಾಡ್ತಾರೆ, ಧರ್ಮಶಾಸ್ತ್ರನ ಫಾಲೋ. ಇದು ಏನಾಗ್ಬಿಟ್ಟಿದೆ ಅವ್ರಿಗೆ ಮೈಂಡ್ ಅಲ್ಲಿ, ಅವರ ಹೃದಯದಲ್ಲಿ ಬರ್ದ್ಬಿಟ್ಟಿದೆ. ಹೆಂಗ್ ಬರ್ದಿರ್ಬೇಕು, ಹೆಂಗಾಗಿರ್ಬೇಕು. ಅನ್ಯ ಜನಗಳನ್ನ ತಗೊಳ್ಳೋಣ. ನೋಡ್ರಿ, ಕೆಲವ್ರು ಅಂತ ಏನ್ ಮಾಡ್ತಾರೆ, ನೋಡ್ ಕಳಿತಾರೆ. ಎಲ್ಲೋ ಒಂದು ಇನ್ಸಿಡೆಂಟ್ ಇರುತ್ತೆ, ಯಾರೋ ಒಂದು ವಸ್ತುನ ಕದೀತಾರೆ ಅಂತ ಇಟ್ಕೊಳ್ಳಿ. ಅವ್ರ ವಸ್ತು ಕಳ್ತನ ಮಾಡಿದ್ಮೇಲೆ
ಅವ್ರು ಪಡೋಂತ ಕಷ್ಟನ ನೋಡ್ತಾರೆ. ಪಾಪ ಅಯ್ಯೋ ಏನಪ್ಪಾ ಆ ವಸ್ತುನ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು. ನಾವ್ ಒಂದ್ಸರಿ ಹೀಗೆ ನಾವು ಊರ್ಗ್ ಹೋಗ್ಬೇಕಾಯ್ತು. ಇಲ್ಲಿಂದ ನಮ್ಮ ಊರ ಹಬ್ಬ ಇರ್ತಿತ್ತು. ಅವಾಗ ನಾವು ಸತ್ತಿಗ್ ಬರ್ಲಿಲ್ಲ, ಹಿಂದೂಗಳಾಗಿದ್ವಿ. ನಮ್ಮ ಊರಲ್ಲಿ ಪೂಜಾರಿ ಕೆಲಸ ನಮ್ಮ ತಂದೆಗೆ. ಹಾಗೆ ಹೋಗ್ಬೇಕಾಯ್ತು, ಅದೆಲ್ಲ ಹಳೆ ವಿಚಾರ. ಬಟ್ ಏನು ಈ ವಿಷಯ ಏನಕ್ ಬರ್ತೀನಿ ಅಂದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ 2,000 ರೂಪಾಯಿ ಪಾಕೆಟ್ ಅಲ್ಲಿ ಹಿಂದೆ ಇದೆ. ಯಾರೋ ಪಿಟ್ ಪಾಕೆಟ್ ಹೊಡ್ಬಿಡ್ತಾರೆ, ಆ ಪರ್ಸ್ನ ಕದ್ಬಿಟ್ಟಿದ್ದಾರೆ. ಎಲ್ಲೋಗೋದು, ಊರಿಗೆ ಹೋಗಕ್ಕಾಗ್ಲಿಲ್ಲ ಅಲ್ವಾ. ಆ ಸಮಯದಲ್ಲಿ ನಮ್ಗೆ ರಜಾ ಇತ್ತಲ್ಲ, ನಮ್ ತಂದೆ ಏನೋ ಮಾಡಿ ಮತ್ತೆ ನಮ್ ಕರ್ಕೊಂಡು ಹೋದ್ರು, ಅದ್ ಬೇರೆ ವಿಷಯ. ಬಟ್ ಏನಪ್ಪಾ ಆಯ್ತು ಅಂದ್ರೆ, ಆ ಹಣ ಕಳ್ಕೊಂಡ್ಮೇಲೆ ಒಂದು ಗಂಟೆಗಳ ಅವಧಿ ಇತ್ತಲ್ಲ ನಮ್ಮ ಒಂದು ಕಷ್ಟ ಹೇಳತ್ತಿರೋದು. ಯಾಕಂದ್ರೆ ಅವಾಗ ನಾನು 25 ವರ್ಷಗಳಿಂದ ಮಾತಾಡುವಂತ ಒಂದು ವಿಷಯ. 2,000 ಅಂದ್ರೆ ಅಲ್ಲಿ ಊರಿಗೆ ಹೋಗಿ ನಾವು 20-30 ದಿನ ಇದು ಎಲ್ರಿಗೂ ಖರ್ಚು ಮಾಡಿ ಬರುವಂತ ಹಣ, ಎಲ್ರನ್ನೂ ಸಂತೋಷ ಪಟ್ಟು ಎಲ್ರಿಗೂ ಏನೋ ಕೊಡ್ಸ್ಬಿಟ್ಟು ಬರುವಂತ ದುಡ್ಡು. ಈಗ ಹೋಯ್ತು ಅದು. ಅದ್ರ ಕಷ್ಟ ಎಷ್ಟು ದೊಡ್ಡದು ಅಂದ್ಬಿಟ್ಟು ಕದ್ದವ್ರಿಗೆ ಗೊತ್ತಿರುತ್ತಾ, ಕಳ್ಕೊಂಡಿದ್ದವ್ರಿಗೆ ಗೊತ್ತಿರುತ್ತಾ? ಕಳ್ಕೊಂಡಿರೋರು ಗೊತ್ತು. ಈಗ ಕಳ್ಕೊಂಡಿದ್ದವ್ರು ಏನ್ ಪಾಠ ಕಲಿತಾರಂದ್ರೆ, ನಂದು ಹೋಯ್ತು ಕರೆಕ್ಟ್, ಆದ್ರೆ ನನಗಾದಂತ ನೋವು ಲೈಫ್ ಅಲ್ಲಿ ನಾನು ಇನ್ನೊಬ್ರು ಹಣವನ್ನ ಏನ್ ಮಾಡ್ಬಾರ್ದು, ಕದಿಬಾರ್ದು. ಯಾಕಂದ್ರೆ ಇಷ್ಟು ದೊಡ್ಡ ನೋವಿದೆ ಅದಕ್ಕೆ. ಆದ್ರೆ ಕದ್ದಿರೋನ್ಗೆ ಏನಾಗಲ್ಲ, ಅದ್ರ ವಿಷಯ ಗೊತ್ತಿರಲ್ಲ. ನೋಡ್ರಿ ಈಗ ಏನಾಗಿದೆ, ಯಾರೋ ವ್ಯಕ್ತಿ ಈ ವಿಷಯನ ಕಲ್ತಿರ್ತಾರೆ. ಹೌದಪ್ಪ, ಕಳ್ತನ ಮಾಡಿದ್ರೆ ಎಷ್ಟು ದೊಡ್ಡ ಕಷ್ಟ, ಯಾರ್ಯಾರಿಗೆ ಎಷ್ಟು ಕಷ್ಟ, ಮಾಡಬಾರ್ದು ಅಂತ ನಿರ್ಧಾರ ತಗೊಂಡಿರ್ತಾರೆ. ನೋಡಿ, ಈ ರೀತಿ ಜೀವನದಲ್ಲಿ ಏನ್ ಮಾಡ್ತಾರೆ, ಅನುಭವಗಳ ಮೂಲಕ ಕಲ್ತಿರೋಂತ ವಿಷಯ ಅವರ ಹೃದಯದಲ್ಲಿ ಏನಾಗಿದೆ, ಬರೆಯಲ್ಪಟ್ಟಿರುತ್ತೆ ಆ ವಿಷಯ. ಎಲ್ಲವನ್ನ ಏನ್ ಮಾಡ್ತಾರೆ, ನಾನು ಮಾಡಬಾರ್ದು, ಏನೇ ಆದ್ರೂ ನಾನು ಇಂಥ ಕೆಲಸ ಮಾಡಬಾರ್ದು ಅನ್ನೋ ವಿಷಯ ಅವರ ಮನಸ್ಸಾಕ್ಷಿನಲ್ಲಿ ಹೇಳ್ತಾ ಇರುತ್ತೆ. ಜೊತೆಗೆ ದೇವರು ಒಂದು ಮನಸ್ಸಾಕ್ಷಿ ಅನ್ನೋಂತ ಒಂದು ವಿಷಯ ಬಂದಾಗ, ಕಾನ್ಶಿಯಸ್ ಮನಸ್ಸಾಕ್ಷಿ, ಮನಸ್ಸು ಸಹ ಸಾಕ್ಷಿ ನುಡಿಯುತ್ತದೆ ಅಂತ ಹೇಳ್ತಾ ಇದ್ರಲ್ವಾ. ಮನಸ್ಸಾಕ್ಷಿ ಅಂತ ಬಂದಾಗ ನಮ್ಮೆಲ್ರಿಗೂ ಮನಸ್ಸಾಕ್ಷಿ ಇದೆಯಾ? ಮನಸ್ಸಾಕ್ಷಿ ಅಂದಾಗ ಔಟ್ ಆಫ್ ಬೈಬಲ್ ಇಲ್ದೇ ಇದ್ದಾಗ, ದೇವ್ರ ವಾಕ್ಯ ಇಲ್ದೇ ಇದ್ದಾಗ, ಏನೂ ಇಲ್ದೇ ಇದ್ದಾಗ ಒಂದು ಕಾನ್ಶಿಯಸ್ ಇದೆ ನಮ್ಮಲ್ಲಿ. ಆ ಕಾನ್ಶಿಯಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ವಾದ ಮತ್ತು ಪ್ರತಿವಾದದ ಮೇಲೆ ಡಿಪೆಂಡ್ ಆಗಿದೆ. ವಾದ ಮತ್ತು ಪ್ರತಿವಾದ ಅಂದ್ರೆ ಇದನ್ನ ಮಾಡ್ಬೇಕಾ ಮಾಡಬಾರ್ದ, ಇದು ಒಳ್ಳೆ ಆಲೋಚನೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವಾಗ ಈ ಕಾನ್ಶಿಯಸ್ ನ ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಮಾಡಿರ್ತಾನೋ, ಡೆವಲಪ್ ಮಾಡಿರ್ತಾನೋ, ಅವನು ಜೀವನದಲ್ಲಿ ತುಂಬಾ ಉನ್ನತವಾದಂತಹ ಸ್ಥಾನದಲ್ಲಿ ಇರ್ತಾನೆ ವ್ಯಕ್ತಿ ಅಲ್ವಾ. ತನ್ನ ವೈಯಕ್ತಿಕ ಜೀವನ ಇರ್ಬೋದು, ಗುಣ ವಿಶೇಷತೆಗಳಿರ್ಬಹುದು. ನೀವು ಪ್ರಪಂಚದಲ್ಲಿ ಕೂಡ ನೋಡ್ಬಹುದು, ಯಾವುದು ತಪ್ಪು ಅನ್ಸುತ್ತೆ ಕೆಲವರಂತೂ ಪ್ರಾಣ ಹೋದ್ರು ಮಾಡಲ್ಲ ನೋಡ್ರಿ, ಸಾಯಿಸಿದ್ರು ಮಾಡಲ್ಲ ಅವ್ರಿಗೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಬೆಳ್ಕೊಂಡಿರ್ತಾರೆ ಅದನ್ನ. ವಾದ ಪ್ರತಿವಾದ ಇದನ್ನ ಮಾಡ್ಬಾರ್ದು ಅಂದ್ರೆ ಯಾವತ್ತೂ ಮಾಡ್ಬಾರ್ದು, ಇದನ್ನ ಮಾಡ್ತೀನಿ ಅಂದ್ರೆ ಮಾಡ್ಬೇಕು. ಈ ವಾದ ಪ್ರತಿವಾದ ಮನುಷ್ಯನ ಗುಣಗಳು ಯಾವಾಗಿಂದ ಬಂತು? ಈ ಮನಸಾಕ್ಷಿ ಅನ್ನುವಂತ ಒಂದು ವಿಷಯ ಯಾವಾಗಿಂದ ಉಟ್ಕೊಳ್ತೋ? ಮನುಷ್ಯರಲ್ಲಿ ಸಹಜವಾಗಿ ಇದೆ ಅಂತ ಹೇಳ್ತಿದ್ರೆ, ಇದು ನೇಚರ್ ಆಗಿದೆ. ಯಾವಾಗ ಉಟ್ಕೊಂತು? ನಮ್ಮ ಆದಿ ತಂದೆ ತಾಯಿ ಮೂಲಕ ಬಂತು. ದೇವರೇನ್ ಮಾಡುದು, ಒಳ್ಳೇದು ಕೆಟ್ಟದರ ಭೇದವನ್ನು ಹುಟ್ಟಿಸುವಂತ ಹಣ್ಣನ್ನ ಇಟ್ಟಿದ್ರು. ತಿಂದ ದಿನ ಸಾಯಿವೆ ಅಂತ ಹೇಳಿದ್ರು. ಆದ್ರೆ ಹಣ್ಣನ್ನು ತಿಂದಾಗ ಒಳ್ಳೇದು ಕೆಟ್ಟದ ಭೇದ ಬಂತು. ಯಾವ ರೀತಿ ಒಳ್ಳೇದು ಕೆಟ್ಟದ ಭೇದ ಬಂತು? ಆ ಹಣ್ಣಲ್ಲಿ ಇತ್ತಾ, ಬರ್ದಿತ್ತಾ? ಹಣ್ಣಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಇತ್ತಾ? ಅದು ಮೈಂಡಲ್ಲಿ ಏನೋ ಸ್ಟೋರ್ ಆಗ್ಬಿಡ್ತಾ? ಅದು ತಿಂದ್ಮೇಲೆ ಗೊತ್ತಾಗ್ಬಿಡ್ತಾ ಅವ್ರಿಗೆ? ಏನಲ್ಲಿ ನಡೀತು ನೋಡ್ರಿ. ಆದಾಮ್ ತಿನ್ಬಾರ್ದು ಅಂತ ಮೈಂಡಲ್ಲಿ ಇದ್ದಾರೆ. ಹವ್ವಾಳ ಏನ್ ಮೈಂಡಲ್ಲಿ ಇದ್ದಾರೆ? ತಿನ್ಬೇಕು ಅಂತ ಮೈಂಡಲ್ಲಿ ಇದೆ ಹಣ್ಣನ್ನ. ಕರೆಕ್ಟಾ? ಆದಾಮ್ ತಿನ್ಬಾರ್ದು. ಯಾಕೆ ತಿನ್ಬಾರ್ದು? ದೇವ್ರು ಹೇಳಿದಾರೆ ತಿನ್ಬಾರ್ದು. ಹವ್ವಾಳ್ ತಿನ್ಬೇಕು. ಯಾಕೆ ತಿನ್ಬೇಕು? ಏನೋ ಇದೆ ಅದರಲ್ಲಿ, ಏನೋ ಒಳ್ಳೇದ್ ನಡೀತಾ ಇದೆ. ಹೌದು, ಸರ್ಪ ಕೂಡ ನನ್ನ ಹತ್ರ ಮಾತಾಡ್ತು. ಇನ್ನು ತಿನ್ಬೇಕು ಅನ್ನೋದಕ್ಕೆ ಹವ್ವಾಳ ಹತ್ರ ಹಲವಾರು ಕಾರಣಗಳಿದೆ, ತಿನ್ಬಾರ್ದು ಅನ್ನೋದಕ್ಕೆ ಆದಾಮನ ಹತ್ರ ಹಲವಾರು ಕಾರಣಗಳಿದೆ. ಕರೆಕ್ಟಾ? ಮಾಡ್ಬೇಕಾ ಮಾಡಬಾರ್ದ? ತಂದೆಯಿಂದ ಮಾಡಬಾರ್ದು, ತಾಯಿಯಿಂದ ಮಾಡ್ಬೇಕು. ವಾದ ಪ್ರತಿವಾದ ಪ್ರತಿ ಜನರೇಷನ್ ಬಂತು. ಈಗ ಅದನ್ನ ನಾವು ಕಲ್ತ್ವಿ, ಅದನ್ನ ಇದು ಮಾಡ್ಬೇಕಾ ಮಾಡಬಾರ್ದು. ಆದಮ್ ಥಿಂಕ್ ಮಾಡ್ತಾರೆ ಇದು ಮಾಡಬಾರ್ದು ಅಂದ್ಬಿಟ್ಟು, ಆದ್ರೂ ಕೂಡ ಮಾಡ್ತಾರೆ ಆದಮ್. ನೋಡ್ರಿ, ಈಗ ಡಿಸಿಷನ್ ಮೇಕರ್ ಇದೆ. ಡಿಸಿಷನ್ ಮೇಕರ್ ನಮ್ಮ ಮನಸ್ಸಾಕ್ಷಿ ಅನ್ನುವಂಥ ವಿಷಯಕ್ಕೆ ನಾವು ಸರಿಯಾಗಿ ಅದಕ್ಕೆ ಮನಸ್ಸಾಕ್ಷಿನ ಡೆವಲಪ್ ಮಾಡ್ಬೇಕು. ಮನಸ್ಸಾಕ್ಷಿನ ಡೆವಲಪ್ ಮಾಡೋದಂದ್ರೆ ಏನು ನೋಡ್ರಿ, ಇಲ್ಲಿವರೆಗೂ ಸುಳ್ಳು ಅಂದ್ರೆ ನಾವು ಒಡಂಬಡಿಕೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಸುಳ್ಳು ಅಂದ್ರೆ ಏನ್ ತಿಳ್ಕೊಂಡಿದ್ವಿ ಅಂದ್ರೆ, ಒಬ್ಬರ ಬಗ್ಗೆ ತಪ್ಪಾಗಿ ಅಪವಾದ ಮಾಡೋ ಸುಳ್ಳು ಅಂತ ತಿಳ್ಕೊಂಡ್ವಿ. ಆದ್ರೆ ನಾವು ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ನಮ್ಮ ಮನಸ್ಸಾಕ್ಷಿ ಜೊತೆಗೆ ಇನ್ನೊಂದು ವಿಷಯ ಸೇರ್ಸ್ಕೊಂಡ್ಬಿಡ್ತು. ದೇವರ ವಾಕ್ಯಕ್ಕೆ ಯಾವ್ದೆಲ್ಲ ವಿರುದ್ಧವಾಗಿರುತ್ತೋ ಅದೆಲ್ಲ ಸುಳ್ಳು. ಕರೆಕ್ಟಾ? ಇಲ್ಲಿವರೆಗೆ ಏನ್ ಮಾಡ್ತಿದ್ವಿ, ಕಳ್ತನ ಅಂದ್ರೆ ಒಬ್ಬರ ಹಣವನ್ನ ಕದಿಯೋದು ಮಾತ್ರ ಕಳ್ತನ ಅಂತ ತಿಳ್ಕೊಂಡ್ವಿ. ಆದ್ರೆ ದೇವ್ರ ವಾಕ್ಯ ತಿಳಿದ್ಮೇಲೆ ಇನ್ನೊಬ್ಬರ ಹೆಸರನ್ನ ಹಾಳು ಮಾಡೋದು ಕೂಡ ಕಳ್ತನ ಅಂತ ತಿಳ್ಕೊಂಡ್ವಿ. ಮನಸ್ಸಾಕ್ಷಿಗೆ ಇನ್ನೂ ಒಂದು ಅಡಿಷನಲ್ ಪಾಯಿಂಟ್ ಸೇರ್ಕೊಂತು. ಕರೆಕ್ಟ್ ಅಲ್ವಾ? ನೋಡ್ರಿ, ಎಷ್ಟು ವಿಚಾರಗಳನ್ನ ನಾವೇನ್ ಮಾಡಿದ್ವಿ, ಮನಸ್ಸಾಕ್ಷಿನ ಡೆವಲಪ್ ಮಾಡ್ಕೊಂಬಂತು. ದೇವರ ವಾಕ್ಯನ ಮನಸ್ಸಾಕ್ಷಿನ ಡೆವಲಪ್ ಮಾಡ್ತು. ಈ ರೀತಿ ಈ ಮನಸ್ಸಾಕ್ಷಿ ಒಳ್ಳೆ ರೀತಿಯಲ್ಲಿ ಎಲ್ಲಿದೆಯೋ ಅವರಲ್ಲಿ ಈ ವಾದ ಪ್ರತಿವಾದ ಇರುತ್ತೆ.
ಎಲ್ಲಿ ಮನಸಾಕ್ಷಿ ಒಳ್ಳೆ ರೀತಿ ಡೆವಲಪ್ ಆಗಿರಲ್ವೋ ಈ ವಾದ ಪ್ರತಿವಾದ ಇರಲ್ಲ. ಯಾಕಿರಲ್ಲ? ಏನಿರಲ್ಲ ಅವ್ರಿಗೆ. ಅವ್ರು ಕೆಟ್ಟದೇನ್ ಕಲ್ತಿರ್ತಾರೆ, ಕೆಟ್ಟದೇ ಮಾಡ್ಬೇಕಂತಿರ್ತಾರೆ. ಕೆಟ್ಟದ್ ಯಾಕೆ ಮಾಡ್ಬಾರ್ದು ಅಂತ ಎದುರು ಮಾತಾಡುವಂತ ವಾದವಾದಂತ ವಿಷಯ ಅವ್ರ ಮನಸ್ಸಲ್ಲಿ ಇರಲ್ಲ. ಹಾಗಾಗಿ ಕೆಟ್ಟದಕ್ಕೆ ಏನ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್ ಕೊಟ್ಬಿಡ್ತಾರೆ. ಕರೆಕ್ಟಾ? ಹೌದು. ಯಾವಾಗ ಕೆಟ್ಟದ್ ಮಾಡಬಾರ್ದು ಅನ್ನೋ ಒಂದು ವಾದ ಅಪೋಸಿಟ್ ಬರುತ್ತೋ ಅವಾಗ ಮಾತ್ರ ಮನಸ್ಸಲ್ಲಿ ಹೋರಾಟ ಇರುತ್ತೆ. ಅವ್ನು ಯಾವ್ದಾದ್ರು ಒಂದು ಡಿಸೈಡ್ ಮಾಡ್ತಾನೆ. ಹೀಗೆ ನೇಚರಲ್ ಆಗಿ ಕೆಲವರು ಏನ್ ಮಾಡ್ತಿದ್ರು, ಈ ರೀತಿ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು. ಅದಕ್ಕೆ ನೋಡಿ ಮನಸಾಕ್ಷಿ ಅಂತ ನೋಡಿದಾಗ ಇಲ್ಲಿ ಅದನ್ನ ತುಂಬಾ ಕ್ಲಿಯರ್ ಆಗಿ ಮಾತಾಡ್ತಾರೆ. ನೀವು KJV ವರ್ಷನ್ ತಗೊಂಡಾಗ ಅವರ ಮನಸಾಕ್ಷಿಯೂ ಸಹ ಸಾಕ್ಷಿ ಕೊಟ್ಟು ಅವರ ಯೋಚನೆಗಳು ಒಂದಕ್ಕೊಂದು ತಪ್ಪೋರಿಸುತ್ತಾ ಇಲ್ಲವೇ ಪ್ರತಿವಾದ ಮಾಡುತ್ತಾ ಇರುವುದರಿಂದ ಅವರು ತಮ್ಮ ಹೃದಯಗಳಲ್ಲಿ ಬರೆದಿರುವ ನ್ಯಾಯ ಪ್ರಮಾಣದ ಕ್ರಿಯೆಗಳನ್ನು ತೋರಿಸುತ್ತಾರೆ. ಅಲ್ವಾ? ನೋಡ್ರಿ, ಇದು ಕಾನ್ಶಿಯಸ್ ಬಗ್ಗೆ ಇರುವಂತ ವಿಷಯ. ಇವತ್ತು ತುಂಬಾ ವಿಷಯ ಮಾಹಿತಿ ಇದೆ, ಬಟ್ ಸತ್ಯವೇದ ಇರುವಂತ ವಿಷಯ ಏನಪ್ಪಾ ನೋಡಿ, ಈ ಕಾನ್ಶಿಯಸ್ಗೆ ಯಾವ ಒಂದು ಗ್ರೀಕ್ ಪದವನ್ನು ಯೂಸ್ ಮಾಡಿದಾರೆ ಅಂದ್ರೆ ಸುನೇಡಿಯಾಸಿಸ್ ಅಂತ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಮನುಷ್ಯನ ಹೃದಯದಲ್ಲಿ ತಪ್ಪು ಮತ್ತು ಸರಿಯ ನಡುವೆ ಮನುಷ್ಯನ ತಗೊಳ್ಳುವಂತ ಆ ಡಿಸಿಷನ್, ಆ ತೀರ್ಮಾನ, ಆ ಕೊನೆ ಹಂತದ ಒಂದು ತೀರ್ಮಾನವೇ ಆ ಮನಸಾಕ್ಷಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಾಗೆ ದೇವ್ರ ಮಕ್ಕಳು, ಇಲ್ಲಿ ನಮ್ಮ ಮನಸಾಕ್ಷಿ ಕೂಡ ಒಬ್ಬೊಬ್ಬರು ಮನಸಾಕ್ಷಿ ವಿಭಿನ್ನವಾಗಿರುತ್ತೆ. ಅವ್ರು ಕಲಿತಿರುವಂತ ವಿಷಯದ ಮೇಲೆ ಇರುತ್ತೆ. ಹೇಗೆ ಅಂದ್ರೆ ಕೆಲವರಿಗೆ ಒಂದು ವಿಷಯ ಸರಿ ಅಂತ ಹೇಳಿದ್ರೆ ಅವ್ರ ಮನಸಾಕ್ಷಿ ಅದೇ ವಿಷಯ ಬೇರೆಯವ್ರಿಗೆ ತಪ್ಪು ಅಂತ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಆದವನಿಗೆ ತಪ್ಪು ಅಂತ ಹೇಳಿದ ವಿಷಯ ಅವಳಿಗೆ ಸರಿ ಅಂತ ಹೇಳ್ತು. ನೋಡ್ರಿ, ಕ್ಷಣ ಮಾತ್ರದಲ್ಲಿ ಇನ್ನೂ ಮನುಷ್ಯ ಸಂತಾನ ಬರ್ಲಿಲ್ಲ, ಅಷ್ಟರಲ್ಲೇ ಎಷ್ಟೊಂದು ವಿಭಿನ್ನ ಇರ್ಬೇಕಾದ್ರೆ ಈಗ ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಈ ಮನಸಾಕ್ಷಿನ ವೇರಿಯೇಷನ್ ಎಷ್ಟು ಡಿಫ್ರೆನ್ಸ್ ಆಫ್ ಮನಸಾಕ್ಷಿ ಇರ್ಬೋದು ಅಲ್ವಾ? ಯಾರೊಬ್ರು ಸರಿಯಾದ ರೀತಿಯಲ್ಲಿ ವಾದ ಪ್ರತಿವಾದ ಮಾಡಿ ಅದನ್ನ ಇಟ್ಕೊಳ್ತಾರೋ ಅವ್ರು ಮಾತ್ರ ಸರಿಯಾದ ದಾರಿಲಿ ಹೋಗ್ತಾರೋ ಅವ್ರು ಮಾತ್ರ ದೇವರ ದೃಷ್ಟಿಲಿ ಒಳ್ಳೆಯವರಾಗಿರ್ತಾರೆ. ಹಾಗೆ ನೋಡ್ಬೇಕಾರೆ ಈ ಎಲ್ಲ ವಿಷಯ ಏನಪ್ಪಾ ಹೇಳ್ತಾ ಇದೆ ಅಂದ್ರೆ, ಈ ಮನಸಾಕ್ಷಿಯಿಂದ ಅವರು ನೀತಿವಂತರಾಗಲ್ಲ. ಆದ್ರೆ ಮನಸಾಕ್ಷಿ ಅವ್ರಿಗೆ ಏನ್ ಮಾಡುತ್ತೆ, ಅವರು ನೀನ್ ಒಳ್ಳೆಯವರ ಕೆಟ್ಟದಂತ ನಿರ್ಧಾರ ಮಾಡುತ್ತೆ ಅಷ್ಟೇ. ನೀನು ಒಳ್ಳೆಯವನಾಗಿದ್ದೆ, ನಿನಗೆ ಏನ್ ತಿಳಿದಿತ್ತೋ ಆ ವಿಚಾರಗಳಲ್ಲಿ ನೀನು ಒಳ್ಳೆಯವನಾಗಿದ್ದೆ ಅಂತ ಮನಸಾಕ್ಷಿ ಮಾತಾಡುತ್ತೆ. ಕೆಲವ್ರಿಗೆ ಏನ್ ಮಾತಾಡುತ್ತೆ, ನಿನಗೆ ಏನ್ ತಿಳಿದಿತ್ತೋ ಅದನ್ನೇನ್ ಬ್ರೇಕ್ ಮಾಡಿದ್ಯಾ. ಕರೆಕ್ಟಾ? ಈ ಮನಸಾಕ್ಷಿನ ಏನಂತ ಹೇಳ್ಬೋದು ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಂತ ಹೇಳ್ಬೋದು. ನಮ್ಮ ಹೃದಯದಲ್ಲಿರುವಂತ ಟ್ರಾಫಿಕ್ ಸಿಗ್ನಲ್. ಅಪಾಯ ಬಂದಾಗ ಮನಸಾಕ್ಷಿ ಏನ್ ಮಾಡುತ್ತೆ, ರೆಡ್ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಇಲ್ಲ ನಾನು ಟ್ರಾಫಿಕ್ಸ್ ರೂಲ್ಸ್ ಫಾಲೋ ಮಾಡಲ್ಲ ಅಂದ್ರೆ ಏನಾಗುತ್ತೆ ಗೊತ್ತೇ ಇದೆ ನಿಮ್ಗೆ ಏನಾಗುತ್ತೆ. ರೆಡ್ ಸಿಗ್ನಲ್ ಉದ್ದೇಶ ಏನಂದ್ರೆ ಮಾಡ್ಬೇಡ, ಯೋಚನೆ ಮಾಡು, ಸರಿಯಾಗಿ ಡಿಸೈಡ್ ಮಾಡು, ತಪ್ಪಾದ ದಾರಿಲಿ ಹೋಗ್ತಿದ್ಯಾ ಅನಿಸ್ತಾ ಇದೆ, ಸ್ವಲ್ಪ ಒಂದಕ್ಕೆ ಎರಡು ಸರಿ ಯೋಚನೆ ಮಾಡು, ನಿಧಾನ ಇರೋ, ದುಡುಕ್ಬೇಡ ಅಂತ ಏನ್ ಮಾಡ್ತಾ ಇರುತ್ತೆ, ರೆಡ್ ಸಿಗ್ನಲ್ ತೋರಿಸ್ತಾ ಇರುತ್ತೆ. ನಾವೇನ್ ಮಾಡ್ತಾ ಇರ್ತೀವಿ, ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಕೆಲವೊಂದು ಟೈಮಲ್ಲಿ ಗ್ರೀನ್ ಸಿಗ್ನಲ್ ಇರುತ್ತೆ, ಮಾಡು, ಒಳ್ಳೇದು, ಹೋಗು, ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ, ಒಳ್ಳೇದಾಗುತ್ತೆ, ಇದೆಲ್ಲ ರೀತಿಯಲ್ಲಿ ಕರೆಕ್ಟ್ ಇದೆ, ಮಾಡ್ಬಹುದು ಅಂತ ಹೇಳಿದ್ರು ಕೂಡ ಅಲ್ಲೇ ನಿಂತ್ಕೊಂಡಿರ್ತೀವಿ ಟ್ರಾಫಿಕ್ ಅಲ್ಲೇ, ಹಿಂದ್ಗಡೆ ಆರನ್ ಹೊಡಿತಾ ಇರ್ತೀವಿ, ಹೋಗಪ್ಪ ಸಿಗ್ನಲ್ ಬಿಟ್ಟಿದೆ ತಾನೆ ಅಂತ. ಆ ರೀತಿ ನಾವೇನ್ ಮಾಡ್ತೀವಿ, ಒಳ್ಳೇದು ಮಾಡಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ. ಇಟ್ಸ್ ಅ ಕಾನ್ಶಿಯಸ್. ನಮ್ ಕಾನ್ಶಿಯಸ್ ನ ಕೆಲವೊಂದು ಟೈಮಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ನಾವೇನ್ ಮಾಡಿರಲ್ಲ, ಅದಕ್ಕೆ ಒಬಿಡಿಯಂಟ್ ಆಗದೆ ಇದ್ದಾಗ ನಾವು ತಪ್ಪಾದ ನಿರ್ಧಾರಗಳನ್ನ ತಗೊಳ್ತಾ ಇರ್ತೀವಿ. ಹಾಗಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ಇದೆಲ್ಲ ವಿಷಯ ನಮ್ಗೆ ಏನ್ ಮಾಡ್ತಿದೆ, ತುಂಬಾ ವಿಷಯವನ್ನ ಇವತ್ತು ತಿಳಿಸ್ಕೊಡ್ತಿದೆ. ಓದನ ರೋಮಪುರದವರಿಗೆ 2ನೇ ಅಧ್ಯಾಯ 16ನೇ ವಾಕ್ಯ. ನಾನು ಸಾರುವ ಸುವಾರ್ತೆಯಲ್ಲಿ ಬೋಧಿಸಿರುವ ಪ್ರಕಾರ ದೇವರು ಯೇಸುಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವು ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ನೋಡಿದ್ರಾ? ನೋಡಿ, ಈ ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ದೇವರ ಕೃಪೆ, ದೇವರ ಮಹಾಕೃಪೆ ಏನಪ್ಪಾ ಅಂದ್ರೆ ಇವತ್ತು ನಾವು, ನನಗೇನು ದೇವ್ರ ಜ್ಞಾನ ಕೊಟ್ಟಿದ್ರು ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದ್ ವೇಳೆ ದೇವರ ಕೃಪೆ, ದೇವರ ಜ್ಞಾನ ನನಗಿಂತ ಹೆಚ್ಚು ಕೊಟ್ಟಿರ್ಬೋದು, ನೀವು ಇನ್ನೂ ಜಾಸ್ತಿ ಅರ್ಥ ಮಾಡ್ಕೊಬಹುದು. ಅವರವರ ಒಂದು ಜ್ಞಾನ, ಅವರವರ ಒಂದು ಆತ್ಮದ ಪ್ರಕಾರವಾಗಿ ಅರ್ಥ ಮಾಡ್ಕೊಳ್ತೀವಿ. ನೀವು ಕೂಡ ಇನ್ನೂ ಡೀಪ್ ಆಗಿ ಥಿಂಕ್ ಮಾಡಿ ಇನ್ನು ಕೂಡ ಇದರಲ್ಲಿ ಒಳ್ಳೆ ವಿಚಾರಗಳನ್ನ ಕೂಡ ಹೇಳ್ಬಹುದು. ಏನ್ ವಿಷಯ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿ ಸಹೋದರರೇ, ಈ ವಿಷಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಇವತ್ತು ನಾವು ಏನ್ ಅರ್ಥ ಮಾಡ್ಕೊಳ್ತಾ ಇದೀವಿ, ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅಪೊಸ್ತಲ ಪಾಲ್ ಬರೆದಿರುವಂತ ಬರಹನ ಪೇತ್ರನೇ ಮಾತಾಡ್ತಾರೆ, ತುಂಬಾ ಕಷ್ಟಪ್ಪ, ಪಾಲ್ ರೈಟಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಗೊತ್ತಿಲ್ಲದೆ ಇರೋರು ರಾಂಗ್ ಇಂಟರ್ಪ್ರಿಟೇಷನ್ ಕೊಟ್ಬಿಡ್ತಾರೆ, ತಪ್ಪಾಗಿ ಅರ್ಥೈಸ್ಬಿಡ್ತಾರೆ ಒಂದ್ ವೇಳೆ. ಅಷ್ಟು ಕಷ್ಟ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅಪೊಸ್ತಲ ಪಾಲ್ ಹಾಗೆ. ಬಿಕಾಸ್ ಯಾಕೆ ಅಪೊಸ್ತಲ ರೈಟಿಂಗ್ ಇಷ್ಟೊಂದು ಟಫ್ ಇದೆ ಅಂದ್ರೆ,
ಅವರು ಪ್ರತಿಯೊಂದು ವಿಚಾರನ ತಗೊಂಡು ಅಷ್ಟೇ ಮೆಡಿಟೇಷನ್ ಮಾಡ್ತಾ ಇದ್ರು, ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ರು, ದೇವರ ಸನ್ನಿಧಿಯಲ್ಲಿ ಕುಳಿತು ದೇವರ ಆತ್ಮ ಪ್ರೇರಿತನಾಗಿ ಅದನ್ನ ತಿಳ್ಕೊಳ್ಳುವಂತದ್ವರೆಗೂ ಬಿಡ್ತಾ ಇರ್ಲಿಲ್ಲ. ಇಲ್ಲದಿದ್ರೆ ನಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇಬ್ರಿಯ ಪುಸ್ತಕನ ಬೈತಾ ಇರ್ಲಿಲ್ಲ. ನೋಡಿ, ಇಬ್ರಿಯ ಪುಸ್ತಕ ಎಷ್ಟೊಂದು ಸೀಕ್ರೆಟ್ ನ ರಿವೀಲ್ ಮಾಡಿದ. ಇವತ್ತು ನಾವು ಓದ್ತೀವಲ್ಲ ನಮ್ಮ ಬೇಸಿಕ್ ಕ್ಲಾಸ್, ಅದನ್ನ ಆಲ್ಮೋಸ್ಟ್ ಕ್ಲೂ ಕೊಟ್ಟಿರೋದೆ ಅಪೋಸ್ತಲ್ ಪಾಳೆ. ನೋಡಿ, ತಿಮೋಥೆಗೆ ಬರೆದಿರುವಂತ ಪತ್ರಿಕೆಯಲ್ಲಿ ರಾನ್ಸಮ್ ಬಗ್ಗೆ ಮಾತಾಡ್ತಾರೆ, ರೈಟ್ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ತಾರೆ, ಕೊರಿಂಥದಲ್ಲಿ 3 ಲೋಕಲ್ ಬಗ್ಗೆ ಮಾತಾಡ್ತಾರೆ. ಈಗ ಎಷ್ಟೊಂದು ನಾವು ತಗೊಳ್ಳೋಂತ ಎಷ್ಟೊಂದು 3 ಒಡಂಬಡಿಕೆಯಲ್ಲಿ ಮಾತಾಡ್ತಾರೆ ಗಲಾತ್ಯದಲ್ಲಿ ಅಲ್ವಾ? ಸ್ತ್ರೀ ಸಂತತಿ ಬಗ್ಗೆ ನಾವು ತಗೊಳ್ಬೇಕಾದ್ರೆ ಗಲಾತ್ಯದ ಪುಸ್ತಕ ತಗೊಳ್ತೀವಿ. ಆ ಸಂತತಿ ಕ್ರಿಸ್ತನೇ. ಎಷ್ಟೊಂದು ಪಾಯಿಂಟ್ ರಿವೀಲ್ ಮಾಡಿದಾರೆ ಅಂದ್ರೆ, ಅಷ್ಟೊಂದು ವಿಚಾರಗಳನ್ನ ಡೀಪ್ ಆಗಿ ಸ್ಟಡಿ ಮಾಡಿದಾರೆ ಅಪೊಸ್ತಲ ಪಾಲ್. ಹಾಗಾಗಿ ಆ ವಿಷಯನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಅದಕ್ಕೆ ಪಾಲ್ ಹೇಳ್ತಾರೆ, ಒಂದ್ ವೇಳೆ ನಿಮಗೆ ಇವಾಗ ಅರ್ಥವಾಗದೇ ಇದ್ರು ಒಂದು ದಿನ ಅರ್ಥವಾಗುತ್ತೆ. ಯಾವಾಗ ಅರ್ಥವಾಗುತ್ತೆ? ಕ್ರಿಸ್ತನ ಮೂಲಕವಾಗಿ ಮನುಷ್ಯರ ಗುಟ್ಟುಗಳನ್ನು ಹಿಡಿದು ವಿಚಾರಿಸುವ ದಿನವೂ ಬರುತ್ತದೆ. ಆ ದಿನದಲ್ಲಿ ಇದೆಲ್ಲ ತಿಳಿದು ಬರುವುದು. ಯಾರಿಗೆ ತಿಳಿದು ಬರುವುದು? ಎಲ್ಲರಿಗೂ ತಿಳಿದು ಬರುವುದು. ಸರಿ, ಇದಕ್ಕೂ ಈ ಮನಸಾಕ್ಷಿಯ ವಿಷಯಕ್ಕೂ ಸಂಬಂಧಪಟ್ಟದಕ್ಕೆ ಏನಪ್ಪಾ ಇದೆ? ಯಾಕೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದಾರೆ? ಅಪೊಸ್ತಲ ಪಾಲ್ ಈ ವಾಕ್ಯನ ತಗೊಂಡೋಗ್ಬಿಟ್ಟು ಈ ಕ್ರಿಸ್ತನ ನ್ಯಾಯ ವಿಚಾರಿಸುವ ದಿನಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾ ಇದಾರೆ? ಇಲ್ಲಿವರೆಗೂ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ತಾ ಇದ್ರು, ಮನಸಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ರು, ಈಗ ನ್ಯಾಯ ತೀರ್ಪಿಗೆ ಕನೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ನೋಡ್ರಿ, ಯಾವ ಯಾವ ವ್ಯಕ್ತಿಗಳು ಹೇಗೆ ಹೇಗೆ ಬದುಕಿದಾರೆ ಅಂದ್ಬಿಟ್ಟು ತೋರಿಕೆಗೆ ಕಾಣಿಸಲ್ಲ. ಹೊರನೋಟಿಗೆ ನೀನು ನೋಡುವಂತ ವ್ಯಕ್ತಿ ಅಲ್ಲ. ಒಳಗೆ ಅವನು ಯಾವ ರೀತಿ ಜೀವನ ಮಾಡಿರ್ತಾನೆ, ಅವನ ಹೃದಯಾಂತರದಿಂದ ಏನನ್ನ ನಿರ್ಧಾರ ಮಾಡಿ ಆತನ ಮಾಡಿರ್ತಾನೆ, ಅದೇ ನಿಜವಾದ ವಿಷಯ. ಅದು ಹೊರಗಿನ ನೋಟಕ್ಕೆ ತೋರ್ಪಡಲ್ಲ. ಹೊರಗಿನ ನೋಟಕ್ಕೆ ಒಳ್ಳೆಯವರಾಗಿ ಕಾಣಿಸ್ಕೊಂಡ್ರು ಒಳಗೆ ಕೆಟ್ಟ ಉದ್ದೇಶಗಳನ್ನ ಹೊಂದ್ಕೊಂಡಿರ್ಬೋದು. ಹೊರಗಿನ ನೋಟಕ್ಕೆ ಕೆಟ್ಟ ರೀತಿಯಲ್ಲಿ ನಮ್ಗೆ ಕಾಣಿಸ್ಕೊಂಡ್ರು ಅವರ ಉದ್ದೇಶ ಒಳ್ಳೇದಾಗಿರ್ಬಹುದು, ಗೊತ್ತಿಲ್ಲ. ಯಾವಾಗ ಗೊತ್ತಾಗುತ್ತೆ? ದೇವರ ನ್ಯಾಯ ತೀರಿಸುವಂತ ವಿಷಯದಲ್ಲಿ. ಹಾಗಂತ ದೇವ್ರ ನ್ಯಾಯ ತೀರ್ಪು ಬಗ್ಗೆ ನಾವು ಮೊದಲೇ ಕೇಳಿದೀವಿ ಪಾಠ. ಆ ಪಾಠದಲ್ಲಿ ಏನ್ ಕೇಳಿದೀವಿ? ದೇವರ ನ್ಯಾಯ ತೀರಿಸುವ ವಿಷಯದಲ್ಲಿ ನಾವು ಪಾಠವನ್ನು ಯಾವ ರೀತಿ ಕೇಳಿದೀವಿ ಅಂದ್ರೆ, ದೇವ್ರೇನ್ ಮಾಡ್ತಾರೆ? 24 ಗಂಟೆಯಲ್ಲಿ ಎಲ್ರು ನಿಲ್ಸ್ಬಿಟ್ಟು ನ್ಯಾಯ ತೀರ್ಪು ಮಾಡ್ತಾರಾ? ನ್ಯಾಯ ತೀರ್ಪು ದಿನ ಅಂದ್ರೆ ಏನು? ಕ್ರಿಸ್ತನ 1000 ವರ್ಷದ ಹೌದು, ಕ್ರಿಸ್ತನ 1000 ವರ್ಷ ಆಳ್ವಿಕೆ. ಒಂದು ದಿನ ಅದು 1000 ವರ್ಷ ಆಳ್ವಿಕೆ. ಹಾಗಂತ ಇಲ್ಲಿ ಏನಾಗಿದೆ? ಪುಸ್ತಕಗಳಿದೆ, ಜೀವಬಾಧ್ಯರ ಪುಸ್ತಕ ಇದೆ. ಜೀವಬಾಧ್ಯ ಪುಸ್ತಕ ಅಂದ್ರೆ ಯಾರು ಒಳ್ಳೇದ್ ಮಾಡಿರ್ತಾರೆ, ಈ ಒಂದು ಲೋಕದಲ್ಲೇ ನೀತಿವಂತರು ಅಂತ ನಿರ್ಧರಿಸಲ್ಪಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಏನ್ಷಿಯಂಟ್ ವರ್ತೀಸ್, ನಂಬಿಕಸ್ಥ ವೀರರು, ಸಭೆ, ಮಹಾಸಮುದಾಯ, ಇವರೆಲ್ರಿಗೂ ಜೀವ ಕನ್ಫರ್ಮ್. ದೇವ್ರು ಏನ್ ಮಾಡ್ತಾರೆ? ಅವ್ರಿಗೆ ಲೈಫ್ ಇದೆ ಅಂದ್ರೆ ಟೆಸ್ಟ್ ಇಲ್ಲ, ಮತ್ತೆ ಜೀವ ಪಡ್ಕೊಳ್ಳಕ್ಕೆ ಟೆಸ್ಟ್ ಇಲ್ಲ. ಓಕೆ, ಉಳಿದಿರುವಂತ ಲೋಕದ ಜನ, ಇವರಿಗೆ ಟೆಸ್ಟ್ ಇದೆ. ಇವರ ಹೆಸರಲ್ಲಿದೆ? ಜ್ಞಾಪಕ ಪುಸ್ತಕದಲ್ಲಿದೆ. ಜ್ಞಾಪಕ ಪುಸ್ತಕ ಅಂದ್ರೆ ಏನು? ದೇವರ ಮೆಮೊರಿ ಬೇಕಂದ್ರೆ ಯಾರ್ಯಾರು ಭೂಮಿಯಲ್ಲಿ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಏನಾದ್ರು, ಎಲ್ಲಿ ಸತ್ರು, ಯಾಕೆ ಸತ್ರು, ಇವರೆಲ್ಲ ಯಾವ ಟೈಮಲ್ಲಿ ಎಲ್ಲೆಲ್ಲಿ ಎದ್ ಬರ್ಬೇಕಂತ ಎಲ್ಲ ರೆಕಾರ್ಡ್ ಇದೆ. ಆ ರೆಕಾರ್ಡ್ ಪ್ರಕಾರ ಎಲ್ಲ ಬರ್ತಾರೆ. ಬಂದಾಗ ಈಗ ಫಸ್ಟ್ ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅನ್ನೋಂಥದ್ದು ನಿರ್ಧಾರ ಆಗ್ಬೇಕು. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ನೀರೋ ರಾಜನ ತಗೊಳ್ಳಿ, ಇಲ್ಲ ಬೇಡ ನಮ್ಮೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯನ ತಗೊಳ್ಳೋಣ, ವೀರಪ್ಪನ ತಗೊಳ್ಳಿ, ಇಲ್ಲ ಒಸಾಮಾ ಬಿನ್ ಲಾಡನ್ ತಗೊಳ್ಳಿ. ಓಕೆ, ದುಷ್ಟ ವ್ಯಕ್ತಿಗಳು ಯಾರಾದ್ರು ತಗೊಳ್ಳಿ. ಈಗ ಅವರು ಕೂಡ ಬರ್ತಾರಪ್ಪ. ಅವ್ರು ಕೂಡ ಬಂದ್ಮೇಲೆ ಈ ಪ್ರಪಂಚದಲ್ಲಿ ಏನಾಗುತ್ತೆ? ಜಡ್ಜ್ಮೆಂಟ್ ನಡೆಯುತ್ತೆ. ಜಡ್ಜ್ಮೆಂಟ್ ನಡಿಬೇಕಾದ್ರೆ ಈ ನೀರೋ ಕಿಂಗ್ ಏನಂತ ಮಾತಾಡ್ತಾ ಇರ್ತಾನೆ? ಅವನು ಏನ್ ಕಲ್ತಿದ್ನೋ, ಅವನೇನ್ ಅರ್ತಿದ್ನೋ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅವ್ನ್ ಏನ್ ಕರೆಕ್ಟ್ ಅನ್ಸುತ್ತೆ ಅದ್ರ ಬಗ್ಗೆ ಅದೇ ಮಾತಾಡ್ತಾ ಇರ್ತಾನೆ, ಅದೇ ಮೈಂಡ್ ಇರುತ್ತೆ ಅವನಿಗೆ. ಆದ್ರೆ ದೇವ್ರು ಕೊಟ್ಟಿರುವಂತ ಈ ವಿಮೋಚನಾ ಬಲಿ, ಈಡು ಬಲಿನ ತಿಳ್ಕೊಂಡಾಗ ಅವನ್ ಏನ್ ಮಾಡ್ತಾನೆ ಅಂದ್ರೆ, ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತಿಲ್ಲ, ನನ್ ಮನಸಾಕ್ಷಿ ಏನೆಲ್ಲ ಹೇಳ್ತಾ ನಡ್ಕೊಂಡ್ಬಿಟ್ಟೆ, ತಪ್ಪಾಯ್ತು, ಇಷ್ಟು ದೇವರ ಮಹಾ ಒಂದು ಬೃಹತ್ತಾದಂತ ಯೋಜನೆ ನನಗೆ ಅರ್ಥವಾಗಿಲ್ಲ, ನನಗೋಸ್ಕರ ತನ್ನ ಮಗನ್ನೇ ಕೊಟ್ಟಿದ್ರ ಅಂತ ಒಂದು ಚೇಂಜ್ ಬರುತ್ತೆ ನೋಡ್ರಿ. ಆ ಚೇಂಜ್ ಏನ್ ತಿಳಿಸುತ್ತೆ ಗೊತ್ತಾ? ಏನ್ ತಿಳಿಸುತ್ತಂದ್ರೆ, ನಿಜವಾಗ್ಲೂ ನೀರೋ ಅನ್ನೋ ವ್ಯಕ್ತಿ ಆ ಕಾಲದಲ್ಲಿ ತಿಳಿದೇನೆ ತುಂಬಾ ತಪ್ಪು ಮಾಡಿದ್ದಾನೆ. ಅವನ ಕಾನ್ಶಿಯಸ್ ಏನ್ ಹೇಳ್ತಾ ಅದ್ರ ಪ್ರಕಾರ ಮಾಡಿದ್ದಾನೆ.
ಅದರಿಂದ ಈಗ ಅವನಿಗೆ ಗೊತ್ತಾದಾಗ ಅದನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ. ಮನುಷ್ಯರ ಗುಟ್ಟುಗಳೆಲ್ಲ ಏನಾಗುತ್ತೆ, ಹೊರಗಡೆ ಬರುತ್ತೆ. ಇನ್ ಕೆಲವ್ರು ಏನ್ ಮಾಡ್ತಾ ಇರ್ತಾರೆ, ನಟನೆ ಮಾಡ್ತಾರೆ, ಆಕ್ಟಿಂಗ್ ಮಾಡಿರ್ತಾರೆ, ಗೊತ್ತಿರುತ್ತೆ, ಆದ್ರೆ ಏನ್ ಮಾಡ್ತಾರೆ, ಗೊತ್ತಿಲ್ದೆ ತರನೇ ಜೀವಿಸಿರ್ತಾರೆ. ಅವರು ಪುನರ್ತನ ಎದ್ ಬರ್ತಾರೆ. ಯಾರು ಎಕ್ಸಾಂಪಲ್, ನಮ್ಮ ಶಾಸ್ತ್ರಿಗಳು, ಪ್ರಧಾನ ಯಾಜಕರು ಅಲ್ವಾ, ಕಪಟಿಗಳಾದ ಶಾಸ್ತ್ರಿಗಳಂತ ಏಸ್ಕಸ್ ಮಾತಾಡ್ತಾರಲ್ವಾ, ಈ ರೀತಿ ಇರುವಂತ ವ್ಯಕ್ತಿಗಳು. ಅವ್ರಿಗೆ ಎಲ್ಲ ಗೊತ್ತು ಧರ್ಮಶಾಸ್ತ್ರ, ಅದರ ಫಾಲೋ ಮಾಡಿರಲ್ಲ. ಅವಾಗ ಏನ್ ಮಾಡ್ತಾರೆ ಅವರು, ಅಲ್ಲಿ ಬಂದಾಗ ಅದೇ ಭಾವನೆಯಲ್ಲಿ ಇರ್ತಾರೆ. ಏನಂತ ಹೇಳ್ತಾರೆ, ಹೌದಪ್ಪ ನಾನ್ ಕರೆಕ್ಟ್ ಆಗಿದ್ದೆ, ನಾನು ಒಳ್ಳೇದೇ ಮಾಡಿದ್ದೆ, ಆದ್ರೆ ನನಗೆ ಜೀವ ಏನೋ ಸಿಕ್ಬೇಕಾಯ್ತು, ಈ ರೀತಿ ಆಗ್ಬಿಟ್ಟಿದೆಯಲ್ಲ ಅನ್ನೋ ಭಾವನೆಯಲ್ಲಿ ಇರ್ತಾನೆ. ಕಾಲಾಂತರದಲ್ಲಿ ಹೋಗ್ತಾ ಹೋಗ್ತಾ ಅವನಿಗೆ ಎಜುಕೇಶನ್ ಆಗ್ತಾ ಆಗ್ತಾ ಆತನ ಮನಸ್ಸಾಕ್ಷಿ ಕೂಡ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಬದಲಾವಣೆ ಮಾಡ್ಕೊಬೇಕು. ಏನಕ್ಕೆ, ಲೈಫ್ ಬೇಕಾದ್ರೆ ಬದಲಾವಣೆ ಮಾಡ್ಕೊಬೇಕು. ಅದೇ ಕಪಟವಾಗಿದ್ರೆ ಆಗುತ್ತಾ, ಆ ಕಪಟನ ಬಿಡ್ಬೇಕು, ಹೊರಡೆ ಹಾಕ್ಬೇಕು. ಏನಂತ ಆಗ್ಬೇಕು, ನಾನು ಒಬ್ಬ ಕಪಟಿಯಾಗಿದ್ದೆ, ನಾನು ಈ ರೀತಿ ವೇಷಧಾರಿಯಾಗಿದ್ದೆ, ಅದನ್ನ ಅವನು ಅಕ್ಸೆಪ್ಟ್ ಮಾಡ್ಕೊಬೇಕು. ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಆ ರೀತಿ ಇಲ್ಲ, ನಾನು ಒಳ್ಳೆಯವನಾಗಿದ್ದೆ ಅಂದ್ರೆ ಜೀವ ಇಲ್ಲ. ಎಲ್ಲಿವರೆಗೂ ಅವನ ಬದಲಾವಣೆ ಮಾಡ್ಕೊಳಕ್ ಸಿದ್ಧತೆ ಇರಲ್ವೋ, ನಾನ್ ಏನಿದ್ನೋ ಅದೇ ಕರೆಕ್ಟ್ ಅಂತ ಇರ್ತಾನೋ, ಅಲ್ಲಿವರೆಗೆ ಅವನಿಗೆ ಲೈಫ್ ಇಲ್ಲ. ಅವನ ಬದಲಾವಣೆ ಆಗ್ಬೇಕಂದ್ರೆ ಅವನ ಮನಸ್ಸಾಕ್ಷಿನ ಮತ್ತೇನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಆ ಮನಸ್ಸಾಕ್ಷಿ ಹೇಳುತ್ತೆ, ಅವತ್ ನಾನ್ ಬೇಡ ಬೇಡ ಅಂತ ಅದನ್ನ ಮಾಡಿದೆ, ಈ ತರ ಕೆಲಸ ಮಾಡಿದೆ, ನೀನ್ ಮಾಡಿದ ತಪ್ಪು ತಾನೆ, ಒಪ್ಕೋ, ಮಿಸ್ಟೇಕ್ ನ ರಿಯಲೈಸ್ ಮಾಡು ಅಂತ ಹೇಳಿದಾಗ ಹೌದು ರಿಯಲೈಸ್ ಮಾಡ್ತಾರೆ. ನೋಡಿ, ಅವ್ರ ಗುಟ್ಟುಗಳೆಲ್ಲ ಹೊರಡೆ ಬರುತ್ತೆ. ಪ್ರತಿಯೊಬ್ರು ಏನ್ ಮಾಡ್ತಾರೆ, ತಮ್ಮ ತಪ್ಪನ್ನ ಅರ್ಥಕೊಳ್ತಾರೆ. ಎಲ್ಲಿವರೆಗೂ ತಮ್ಮ ತಪ್ಪನ್ನ ರಿಯಲೈಸ್ ಮಾಡಲ್ವೋ ಅಲ್ಲಿಯವರೆಗೆ ಆ ಒಂದು ರಾಜಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ಒಂದು ಹೆಜ್ಜೆನೂ ಇಡಕ್ಕಾಗಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಬೇಕು. ನಾನು ಇದೇ ರೀತಿ ಆಗಿದೆ, ಹೌದು ನಾನು ಹಿಂಗೆ ಆಗಿದ್ದೆ, ಹೌದು ನಾನು ಇದೇ ತರ ಪಾಪಿ ಆಗಿದ್ದೆ, ಹೌದು ನಾನು ಇದೇ ಕೆಟ್ಟ ಕೃತ್ಯಗಳು ಮಾಡಿದ್ದೀನಿ, ಹಾಗಂತ ಅವ್ರಿಗೇನು ದೇವ್ರ ಶಿಕ್ಷೆ ಕೊಡಲ್ಲ. ಆಗ ನೀನು ಒಪ್ಕೊಬೇಕು, ರಿಯಲೈಸ್ ಆಗ ಫಸ್ಟ್, ನಾನು ಇದನ್ನೇ ಮಾಡಿದಂತ ರಿಯಲೈಸ್ ಆಗ ಸಾಕು. ಮುಂದಿನ ವಿಚಾರ ನಾನು ನೋಡ್ಕೊಳ್ತೀನಿ. ಇನ್ನ ಮನಸ್ಸಾಕ್ಷಿನ ಏನ್ ಮಾಡೋ, ನೀನು ರಿಯಲೈಸ್ ಮಾಡಿ ತಿಳಿಸು. ಇದೆಲ್ಲ ಏನಪ್ಪಾ ಅಂದ್ರೆ ದೇವರು ಓಕೆ. ಯಾರಾದ್ರೂ ಏನಾದ್ರು ಹೇಳಕ್ ಬರ್ತಿದ್ದೀರಾ? ಸರಿ, ಮ್ಯೂಟ್ ಮಾಡ್ಕೊಂಬಿಡ್ರಿ, ಮುಗ್ಸೋಣ. ಹಾಗಾಗಿ ಏನಾಗುತ್ತಂದ್ರೆ, 1000 ವರ್ಷ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಾಕ್ಷಿ ನಿಜವಾಗ್ಲೂ ಏನಿತ್ತು, ಅವನು ಹೊರ ತೋರಿಕೆಗೆ ಏನ್ ನಡೀತಾ ಇದ್ದ ಅನ್ನೋದೆಲ್ಲ ಗೊತ್ತಾಗುತ್ತೆ. ಈಗ ನಾನು ಹೇಳಿದ್ರೆ ಅರ್ಥವಾಗಲ್ಲ. ಈಗ ಕೆಲವ್ರು ಏನ್ ಮಾಡ್ತಿದ್ರೆ, ಒಳ್ಳೆಯವ್ರ ತರ ನಡ್ಕೊಳ್ತಿದ್ರೆ, ಆದ್ರೆ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಕೆಟ್ಟವ್ರ ತರ ತೋರ್ಪಣ್ಕೊಂಡ್ರು ನಿಜವಾಗಿ ನಡ್ಕೊಳ್ತಾ ಇರ್ತಾರೆ, ನಮಗ್ ಗೊತ್ತಾಗಲ್ಲ. ಬಟ್ ಅವಾಗ ಮುಚ್ಚುಮರೆ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಮುಚ್ಚುಮರೆ ಮಾಡಿದ್ರೆ ಲೈಫ್ ಅಂತೂ ಸಿಗಲ್ಲ. ಜೀವ ಬೇಕಾ, ನಿತ್ಯ ಜೀವ ಬೇಕಾ, ನಿಜಸ್ಥರಾಗಿರ್ಬೇಕು. ದೇವ್ರ ಮುಂದೆ ನಿಮ್ಮ ತಪ್ಪುಗಳನ್ನ ರಿಯಲೈಸ್ ಮಾಡ್ಬೇಕು. ನೀವು ಯಾರಂತ ಇದ್ರೋ ಅದನ್ನ ಕಂಡಿಡಿಬೇಕು. ನೀವು ಮಾಡಿರೋಂಥ ತಪ್ಪೇನಂತ ಅದನ್ನ ನೀವು ಕಂಡಿಡಿಬೇಕು, ಅದನ್ನ ಬಿಟ್ಟು ಬಿಡ್ಬೇಕು. ಸಹಜವಾಗಿ ಪ್ರಶ್ನೆ ಬರುತ್ತೆ ತಾನೆ, ಪುನರ್ತನ ಬಂದಾಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಯಾಕಂದ್ರೆ ನಾನು ಈ ರೀತಿಯಾಗಿದ್ದೆ, ಆ ರೀತಿಯಾಗಿದ್ದೆ. ಇದೆಲ್ಲ ಏನಾಗುತ್ತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಕೂಡ ಹೊರಡೆ ಬರುತ್ತೆ. ಕ್ರಿಸ್ತನ ಹಾಗಿರ್ಬೇಕಾದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಮೂಲತಃ ಮುಖ್ಯವಾದಂತ ಇದರ ಮೇನ್ ತಾತ್ಪರ್ಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರದಿಂದ ನೀವು ಅನುಸರಿಸ್ಕೊಂಡು ಒಳ್ಳೆ ತರ ಮಾಡ್ತಿದ್ರೋ, ಧರ್ಮಶಾಸ್ತ್ರ ಇಲ್ದೆ ನಡೀತಿದ್ರೋ, ಅದಕ್ಕೆ ಪ್ರತಿಫಲ ಏನು ಇಲ್ಲಿರಲ್ಲ. ಆದ್ರೆ ನೀವ್ ಏನ್ ಮಾಡಿದಿರ ಮಟ್ಟು 1000 ವರ್ಷ ಆಳ್ವಿಕೆಯಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ನೀವು ಎದ್ದು ಬಂದೇ ಬರ್ತೀರಾ. ಎದ್ದು ಬಂದಾಗ ನೀವು ಎಷ್ಟರ ಮಟ್ಟಿಗೆ ಮನಸಾಕ್ಷಿ ಪ್ರಕಾರವಾಗಿ ಒಳ್ಳೇದೇ ನಡಿಬೇಕಂತ ಇಷ್ಟಪಟ್ಟಿದ್ರೋ ಅಷ್ಟು ಈಸಿಯಾಗಿ ಆ ದಾರಿಯಲ್ಲಿ ನೀವು ನಡಿಬಹುದು. ಎಷ್ಟು ಮಟ್ಟಿಗೆ ನೀವು ಕಪಟವಾಗಿ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡು ತುಂಬಾ ಆಳವಾಗಿ ಬೆಳೆದಿರ್ತೀರೋ ಅಷ್ಟು ಕಷ್ಟವಾಗುತ್ತೆ ಆ ದಾರಿಯಲ್ಲಿ ನಡೆಯೋದಕ್ಕೆ, ಅಲ್ವಾ? ಒಳ್ಳೆಯವರಿಗೆ ಆ ದಾರಿ ತುಂಬಾ ಚೆನ್ನಾಗಿರುತ್ತೆ, ಕೆಟ್ಟದ್ದು ಮಾಡಿದವರಿಗೆ ತುಂಬಾ ಕಷ್ಟವಾಗಿರುತ್ತೆ. ಯಾವಾಗ ಕೆಟ್ಟದನ್ನೆಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸು ಮಾಡ್ತಾರೋ ಅಲ್ಲಿವರೆಗೂ ಕಷ್ಟವಾಗಿರುತ್ತೆ. ಇದೆಲ್ಲ ದೊಡ್ಡ ವಿಷಯಗಳನ್ನ ಏನ್ ಮಾಡ್ತಾರೆ ಅಪೊಸ್ತಲ ಪಾಳಿಲ್ ಮಾತಾಡ್ತಾರೆ. ಯಾಕಂತ ನೋಡ್ಬೇಕಾದ್ರೆ ಅಲ್ಲಿ ಮರೆಯಾಗಿರುವಂತ ಒಂದು ರಹಸ್ಯ ಯಾವ್ದಿರಲ್ಲ. ವಾಕ್ಯ ಹೇಳ್ತಾ ಇದೆಯಲ್ವಾ? ಓದ್ಬಿಡಿ ಪ್ರಸಂಗಿ 12ನೇ ಅಧ್ಯಾಯ 14ನೇ ವಾಕ್ಯ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನ ಗುರಿ ಮಾಡುವನು. ನೋಡಿದ್ರ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸಕಲ ರಹಸ್ಯ ಸಂಗತಿ ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಹಾಗಂತ ಮನುಷ್ಯ ಮಾತ್ರ ಅದರ ಜಜ್ಮೆಂಟ್ ಅಂತ ತಿಳ್ಕೊಂಬೇಡ್ರಿ. ಏನ್ ಮನುಷ್ಯ ಮಾತ್ರ ಜಜ್ಮೆಂಟ್?
ಒಬ್ಬ ವ್ಯಕ್ತಿ ಪುನರ್ತನಾಗಿ ಬಂದಿದ್ದಾರೆ, ನೋಡ್ರಪ್ಪ ಈ ವ್ಯಕ್ತಿ ಮಾಡಿದಂತ ಅನ್ಯಾಯ ಎಲ್ಲ ನೋಡ್ರಿ, ಹೋದ ಜನ್ಮದಲ್ಲಿ ಅಂದ್ರೆ ಅವನು ಬದುಕಿದ್ದ ಟೈಮಲ್ಲಿ ಏನೆಲ್ಲ ಅನ್ಯಾಯ ಮಾಡಿದ ನೋಡ್ರಿ, ಎಲ್ಲ ನೋಡ್ರಿ, ಈ ಮನುಷ್ಯ ಎಷ್ಟು ಕೆಟ್ಟ ಆ ರೀತಿ ಅಲ್ಲ. ಎಷ್ಟನ ಪ್ರೀತಿ ಸರಿ ಇದೆ, ದೇವ್ರು ಆ ರೀತಿ ಮಾಡಕ್ ಇಷ್ಟಪಡಲ್ಲ ಆಕ್ಚುಲಿ. ಯಾಕಂದ್ರೆ ಒಂದ್ ದೊಡ್ಡ ವಿಷಯ ಏನ್ ಗೊತ್ತಾ, ಈ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತ ಇರ್ತಾನೆ ನೋಡ್ರಿ, ದೊಡ್ಡ ಐಶ್ವರ್ಯವಂತ, ಆಗ ಒಬ್ಬ ಸಾಧಾರಣ ವ್ಯಕ್ತಿ ಆಗಿರ್ತಾನೆ, ಅವ್ನ್ ಯಾವ್ದೇ ಶ್ರೀಮಂತಿಕೆ ಇರಲ್ಲ. ದೊಡ್ಡ ಜ್ಞಾನಿ ಏನಿರ್ತಾನೆ ನೋಡ್ರಿ, ಆ ಜ್ಞಾನಿ ಕೂಡ ಸಾಧಾರಣ ವ್ಯಕ್ತಿ ಆಗಿರ್ತಾನೆ. ಅಲ್ಲೇ ಅವ್ರಿಗೆ ತುಂಬಾ ದೊಡ್ಡ ಏಟ್ ಆಗಿರುತ್ತೆ. ಅಷ್ಟು ದೊಡ್ಡ ವಿಷಯ ನಾವು ಕಲ್ಕೊಂಡಿರೋದೇ ದೊಡ್ಡ ವಿಷಯ. ಮತ್ತೆ ದೇವ್ರ ಅವ್ರ ಮಿಸ್ಟೇಕ್ನ ಎಲ್ರ ಮುಂದೆ ಹೇಳ್ಕೊಳ್ಳೋದು ಆ ಕೆಲಸ ಮಾಡಲ್ಲ, ಬಟ್ ಅಲ್ಲಿ ರಿಯಲೈಸ್ ಮಾಡಕ್ ಬಿಡ್ತಾರೆ. ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ 1000 ವರ್ಷ ಒಳಗೆ ಪುನರ್ತರ ಬಂದವ್ರಿಗೆ ಆ ಸಮಯ ಅವ್ರನ್ನ ರಿಯಲೈಸ್ ಮಾಡುತ್ತೆ. ಮಾಡ್ತಾ ಮಾಡಲ್ವಾ? ನಾವು ಎಕ್ಸಾಮ್ ಎಲ್ಲ ಚೆನ್ನಾಗಿ ಓದಿದ್ವಿ ಅಂತ ತಿಳ್ಕೊಳ್ಳಿ, ಸಖತ್ತಾಗಿ ಓದ್ಬಿಟ್ಟಿದೀವಿ, ಎಕ್ಸಾಮ್ ಬರಿಬೇಕು, ಬರ್ದಾದ್ಮೇಲೆ ನಾವ್ ತಿಳ್ಕೊಂತೀವಿ ನಾನಂತೂ 100% ಪಾಸ್ ಆಗ್ತೀನಿ ಅಂದ್ಬಿಟ್ಟು. ಆದ್ರೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಬರುತ್ತೆ, ನನ್ ತುಂಬಾ ಕಾನ್ಫಿಡೆನ್ಸ್, ನಾನು ಹೆಂಗೂ ಪಾಸ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಹೋದ್ರೆ ನಾನು ಫೇಲು. ಏನ್ ಮಾಡ್ತೀವಿ ಅವಾಗ? ಒಳ್ಳೆ ವ್ಯಕ್ತಿ ಏನ್ ಮಾಡ್ತಾರೆ? ರಿಯಲೈಸ್ ಮಾಡ್ತಾರೆ, ವಿಮರ್ಶೆ ಮಾಡ್ಕೊಂತಾರೆ. ಎಲ್ಲಪ್ಪ ನಾನ್ ಮಿಸ್ಟೇಕ್ ಮಾಡಿದ್ದೆ, ನನ್ನ ದೃಷ್ಟಿಯಲ್ಲಿ ಎಲ್ಲ ಕರೆಕ್ಟ್ ಇತ್ತಲ್ಲ, ಎಲ್ ತಪ್ಪು ನಡೆದಿರ್ಬೋದು. ಇದೇ ವಿಷಯ 1000 ವರ್ಷ ಆಳ್ವಿಕೆ ನಡೆಯುತ್ತೆ. ಏನೇನೋ ತಿಳ್ಕೊಂಡಿರ್ತಾರೆ ಈ ಪ್ರಪಂಚದಲ್ಲಿ, ಎದ್ ಬಂದಿರ್ತಾರೆ ಸಾಮಾನ್ಯ ವ್ಯಕ್ತಿಯಾಗಿ, ಹೌದು ನಾನು ಯಾಕಿದ್ದೀನಿ, ಈ ರೀತಿ ಪುನರ್ತನ ಇದೆಯಾ, ಈ ರೀತಿ ರಕ್ಷಣೆ ಇದೆಯಾ, ಆದ್ರೆ ನಾನೇನ್ ಮಾಡಿದ್ದೆ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಎಲ್ಲ ಅಲ್ಲಿ ವಿಮರ್ಶೆ ಆಗುತ್ತೆ. ಅವ್ರೇನ್ ಮಾಡ್ತಾರೆ? ಥಿಂಕ್ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಆತ್ಮ ಅವಲೋಕನ ಮಾಡ್ತಾರೆ, ತಮ್ಮ ತಪ್ಪುಗಳನ್ನ ಕಂಡಿಡಿಯುವಂತ ಸನ್ನಿವೇಶ ಅದಾಗಿರುತ್ತೆ. ಅವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ನಿಲ್ಸುತ್ತೆ, ಅದು ಅವ್ರನ್ನ ಚೇಂಜ್ ಮಾಡ್ಕೊಳಕ್ಕೆ ನಿಲ್ಸುತ್ತೆ. ಸೊ ಕೊನೆಗೆ ಅವ್ರಿಗೆ ಏನ್ ಬರುತ್ತೆ ನೋಡಿ, ನೀವ್ ಎದ್ ಬಂದಿರೋದು ತಾತ್ಕಾಲಿಕ ಮಾತ್ರ, ಬಟ್ ಶಾಶ್ವತ ಜೀವ ಪಡ್ಕೊಬೇಕಾದ್ರೆ ನಿಮ್ಮನ್ನ ನೀವು ಒಳ್ಳೆಯವ್ರಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಹಂಗಾದ್ರೆ ನಿಮ್ಮಲ್ಲಿರುವಂತ ಕೆಟ್ಟ ವಿಷಯಗಳನ್ನ ಬಿಡ್ಬೇಕು. ಆಗ್ಲಾದ್ರೆ ಅವ್ನು ಯೋಚನೆ ಮಾಡ್ಲೇಬೇಕಾ ತನ್ನಲ್ಲಿರುವಂತ ವಿಷಯವನ್ನ, ಇದೆಲ್ಲ ನಡೆಯುತ್ತೆ. ಅದಕ್ಕೆ ಈ ವಿಷಯವನ್ನ ಏನ್ ಮಾಡ್ತಾರೆ ಅಪೊಸ್ತಲ ಪಾಲ್ ಹೇಳ್ತಿದ್ರೆ, ಓಕೆ ಕ್ರಿಸ್ತಲ್ ಪ್ರೀತಿ ಸಹೋದರರೇ, ಇಷ್ಟಿಗೆ ಒಂದು ವಿಷಯವನ್ನ ಇಲ್ಲಿಗೆ ನಿಲ್ಸೋಣ. ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ನಾವು ಸ್ಟಡಿ ಮಾಡೋಣ. ಸೊ ಏನಾದ್ರೂ ಪ್ರಶ್ನೆ ಇದೆಯಾ ಇದ್ರಲ್ಲಿ ನಿಮ್ಗೆ? ಏನಿಲ್ವಾ? ಅರ್ಥವಾಗಿಲ್ವಾ? ಕಷ್ಟವಾಗಿದೆ? ಏನಾದ್ರು ಟಫ್ ಆಗಿದ್ರೆ, ಏನೋ ವಿಷಯ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ನಂಗೆ ಕೇಳ್ರಿ, ನಾವು ಅದ್ರ ಬಗ್ಗೆ ಓಕೆನಾ? ಸರಿ, ಇಲ್ಲಾಂದ್ರೆ ನಾವು ರಾತ್ರಿ ಗೀತೆಗಳನ್ನ ಓದ್ಬಿಟ್ಟು ನಾವು ಮುಗಿಸೋಣ. ಓದ್ಲ ಬ್ರದರ್ ರಾತ್ರಿ ಗೀತೆಗಳು? ಓದಿ ಅಮ್ಮ ಒಂದ್ ನಿಮಿಷ. ಬೇರೆ ಯಾರ ಹತ್ರ ರಾತ್ರಿ ಗೀತೆಗಳು ಇದೆಯಾ? ಓದ್ಲಿ ಬ್ರದರ್, ತೊಂದ್ರೆ ಇಲ್ಲ. ಇದೆಯಾ ನಿಮ್ ಕೈಯಲ್ಲಿ? ಇದೆಯಾ? ಇಟ್ಕೊಂಡಿದ್ದೀರಾ ಇಲ್ವಾ? ಇಲ್ಲ ಬ್ರದರ್. ಯಾರ ಹತ್ರ ಇಲ್ವಾ? ಒಂದೇ ನಿಮಿಷ. ಓಕೆ, ರಾತ್ರಿ ಗೀತೆಗಳು ಅನ್ನೋದು ನಿಮ್ಗೆ PDF ಬೇಕಾದ್ರೆ ನಾನು ಕಳಿಸ್ತೀನಿ, ನೀವ್ ಇಟ್ಕೊಳ್ಳಿ. ಮತ್ತೆ ಬೇಕಾದ್ರೆ ಅಲ್ಲೊಂದು ಪ್ರಿಂಟ್ ಕೂಡ ಮಾಡ್ಕೊಬಹುದು, ಏನೋ ಜಾಸ್ತಿ ಏನಾಗಲ್ಲ. ನೀವು ಪ್ರಿಂಟಿಂಗ್ ಅಲ್ಲಿ ಕೊಟ್ಬಿಟ್ರೆ ಒಂದು 200 ರುಪೀಸ್, 100 ಆಗುತ್ತೆ ಕಡಿಮೆಯಲ್ಲಿ ಅಲ್ವಾ? ಮಾಡಿ ಇಟ್ಕೊಳ್ಳಿ, ಪ್ರಯೋಜನ ಆಗುತ್ತೆ. ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ, ಒಂದು ವಾರದಲ್ಲಿ 2 ದಿವಸ ಮಾತ್ರ ತಗೊಳ್ತೀನಿ. ಆಗಿರ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ನಾನು ಓದಿಸ್ತೀನಿ. ಪ್ರತಿದಿನ ನೀವು ಓದೋದ್ರಿಂದ ನಿಮ್ಗೆ ಅನುಕೂಲವಾಗುತ್ತೆ ತಾನೆ ಅಲ್ವಾ? ಏನಾಗುತ್ತೆ, ಅನುಕೂಲವಾಗುತ್ತೆ. ಕಳಿಸಿ ಬ್ರದರ್. PDF ಕಳಿಸ್ತೀನಿ, ಓಕೆನಾ? ಒಂದೇ ನಿಮಿಷ ಹಂಗೆ ಇರಿ. ಸರಿ, ಓಕೆ. ಇದು ನಮ್ಮ ಇದ್ರಲ್ಲಿ ಕಳ್ಸಿದೀನಿ ಗ್ರೂಪ್ ಅಲ್ಲಿ, ನೀವು ಬೇಕಾದ್ರೂ ತಗೊಂಡ್ಬಿಡ್ರಿ. ಈಗಲೇ ಕಳ್ಸಿಬಿಟ್ಟಿದ್ದೀನಿ, ತಗೊಳ್ರಿ. ಓಕೆ, ನಾನು ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಸಿಟ್ಟು ಕೇಳಿಸ್ತಾ ಇಲ್ಲ? ಓದ್ತೀರಾ? ಓದ್ರಿ ತಂಗಿ, ಓದ್ರಿ. ಮೊಬೈಲ್ನ್ಯಾಗ ಐತಿ, ಅದು ಓದಕ್ಕಾಗುತ್ತಾ? ಮೊಬೈಲ್ನ್ಯಾಗ ಐತಿ. ಆಯ್ತು, ಓದ್ರಿ. ಮೇ 5. ಪ್ರತಿದಿನವೂ ನಮ್ಮನ್ನು ಮೇಲುಗಳಿಂದ ತುಂಬಿಸುವ ಕರ್ತನು, ಅಂದರೆ ನಮ್ಮ ರಕ್ಷಣೆಯ ದೇವರು ಸ್ತುತಿ ಹೊಂದಲಿ. ಕೀರ್ತನೆಗಳು 68ನೇ ಅಧ್ಯಾಯ 19ನೇ ವಚನ. ನಮ್ಮ ದೇವರು ಎಷ್ಟು ಪ್ರೀತಿ ಮತ್ತು ಕಾಳಜಿ ಉಳ್ಳವನಾಗಿದ್ದಾನೆ ಮತ್ತು ಎಷ್ಟು ಜ್ಞಾನವಂತ ಮತ್ತು ಬಲಶಾಲಿಯಾಗಿದ್ದಾನೆ. ಆತನ ಮೇಲೆ ಭರವಸೆ ಇಡುವವರನ್ನು ಆತನ ವಾಗ್ದಾನಗಳು ಎಂದಿಗೂ ವಿಫಲಗೊಳಿಸುವುದಿಲ್ಲ. ನಾವು ಒಳ್ಳೆಯವರಾಗಿರಲು ಮತ್ತು ಒಳ್ಳೆಯದನ್ನು ಮಾಡುವ ನಮ್ಮ ಪ್ರಯತ್ನಗಳು ಬಹಳ ಫಲವಿಲ್ಲದೆಂದು ನಾವು ಭಾವಿಸಬಹುದು.
ಏಕೆಂದರೆ ಹೊರಗಿನ ಮತ್ತು ಒಳಗಿನ ವಿರೋಧವು ತುಂಬಾ ಪ್ರಬಲವಾಗಿದೆ. ಆದರೆ ನಾವು ಬಲಹೀನರಾಗಿರುವಾಗ ನಮ್ಮ ಅಸಹಾಯಕತೆ ಮತ್ತು ಅಸಮರ್ಥನೆಯನ್ನು ನಾವು ಅರಿತುಕೊಂಡಾಗ ನಾವು ಕರ್ತನಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ಬಲಶಾಲಿಗಳಾಗಬಹುದು. ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪರಿಪೂರ್ಣವಾಗಿದೆ ಎಂದು ನಾವು ಅರಿತುಕೊಳ್ಳಬಹುದು. ಆತನ ಚಿತ್ತವನ್ನು ಮಾಡಲು ಪ್ರಯತ್ನಿಸುತ್ತಿರುವ ನಾವು ಬಲಹೀನರು ಮತ್ತು ಕುಂಟರು ಎಂಬ ನಿಜಾಂಶವು ನಮ್ಮ ದೇವರ ಪ್ರೀತಿ ಮತ್ತು ಶಕ್ತಿಯಿಂದ ನಮ್ಮನ್ನು ಬೇರ್ಪಡಿಸುವುದಿಲ್ಲ. ಏಕೆಂದರೆ ಆತನು ನಮ್ಮ ಪ್ರಕೃತಿಯನ್ನು ತಿಳಿದುಕೊಂಡು ನಾವು ಧೂಳಿಯಾಗಿದ್ದೇವೆಂದು ನೆನಪು ಮಾಡಿಕೊಳ್ಳುತ್ತಾನೆ ಎಂಬುದೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮ ಈ ಒಂದು ರಾತ್ರಿ ಗೀತೆಯನ್ನು ತಗೊಂಡಾಗ ಖಂಡಿತವಾಗ್ಲೂ ನಮ್ಗೆಲ್ರಿಗೂ ಗೊತ್ತಿರೋಂಥ ವಿಷಯ ಏನಪ್ಪಾ ಅಂದ್ರೆ, ದೇವರ ವಾಕ್ಯ. ಇದನ್ನ ಇಲ್ಲಿ ರಾತ್ರಿ ಗೀತೆ ಅಂದ ತಕ್ಷಣ ಇದೇನೋ ಸುಮ್ಮನೆ ಇಲ್ಲ, ಬ್ರದರ್ ರಜಲ್ ಅವರ ರೈಟಿಂಗ್ಸ್ ಇಂದ ಅದನ್ನ ಕೆಲವೊಂದು ಪಾಯಿಂಟ್ ನ ವಾಕ್ಯಕ್ಕೆ ಸಂಬಂಧಪಟ್ಟಂತ ವಿಷಯನ ತಗೊಂಡ್ ಬಂದಿದೆ. ನೋಡ್ರಿ, ಪ್ರತಿ ಸರಿ ಆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ಮ ಸಬ್ಜೆಕ್ಟ್ಗೆ ತುಂಬಾ ನಿಯರೆಸ್ಟ್ ಆಗಿರುತ್ತೆ. ಪ್ರತಿದಿನವೂ ನಮ್ಮನ್ನು ಮೇಲುಗಳಿಂದ ತುಂಬಿಸುವ ಕರ್ತನು ಅಂದ್ರೆ ನಮ್ಮ ರಕ್ಷಣೆಯ ದೇವರು ಸ್ತುತಿ ಹೊಂದಲಿ ಅನ್ನೋಂಥ ವಿಷಯ ಇದೆ, ಕರೆಕ್ಟಲ್ವಾ? ಇದು ಯಾವ ವಿಷಯವನ್ನು ತಿಳಿಸ್ಕೊಡ್ತೀನಿ ಅಂದ್ರೆ, ದೇವರಿಗೆ ಸಲ್ಲಿಸುವಂತ ಕೃತಜ್ಞತೆಯನ್ನು ಏನ್ ಮಾಡುತ್ತೆ, ನೆನಪು ಮಾಡ್ಕೊಳತ್ತೆ. ದೇವ್ರ ಮಕ್ಕಳು ಆ ಒಂದು ವಿಷಯವನ್ನ ಸ್ಟಡಿ ಮಾಡ್ರಿ. ತುಂಬಾ ನಮ್ಗೇನಾಗುತ್ತೆ, ನಮ್ಗಿನ್ನ ತುಂಬಾ ಸ್ಟ್ರೆಂತ್ ಬರುತ್ತೆ. ಪ್ರತಿ ಸರಿ ಇಂಥ ವಿಷಯನ ಸ್ಟಡಿ ಮಾಡಿ ಮೆಡಿಟೇಟ್ ಮಾಡಿದಾಗ ಎಷ್ಟು ಮಟ್ಟಿಗೆ ನಾವು ಮೆಡಿಟೇಟ್ ಮಾಡಿದ ಅಷ್ಟರ ಮಟ್ಟಿಗೆ ನಮ್ಮ ಕಾನ್ಶಿಯಸ್ ಕೂಡ ಏನಾಗುತ್ತೆ, ದೇವರ ದೃಷ್ಟಿಯಲ್ಲಿ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಏನಾಗುತ್ತೆ, ನಮ್ಗೆ ತಿಳಿಸ್ಕೊಡುತ್ತೆ. ಕೆಲವೊಂದು ಟೈಮಲ್ಲಿ ನಾವೇನಾದ್ರೂ ವಿಷಯಗಳು ಬಂದಾಗ, ಅಪಾಯ ಬಂದಾಗ ಕೂಡ ದೇವರ ಮಾತು ನಮ್ಗೆ ನೆನಪು ಮಾಡಿಕೊಡುತ್ತೆ, ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಇಲ್ಲಿ ಮಾತಾಡ್ಬೇಕಾದ್ರೆ ಕೊನೆಯದಾಗಿ ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪರಿಪೂರ್ಣವಾಗಿದೆ ಎಂದು ನಾವು ಅರಿತುಕೊಳ್ಳಬಹುದು. ಆತನ ಚಿತ್ತವನ್ನು ಮಾಡಲು ಪ್ರಯತ್ನಿಸುತ್ತಿರುವ ನಾವು ಬಲಹೀನರು ಮತ್ತು ಕುಂಟರು ಎಂಬ ನಿಜಾಂಶವು ನಮ್ಮ ದೇವರ ಪ್ರೀತಿ ಮತ್ತು ಶಕ್ತಿಯಿಂದ ನಮ್ಮನ್ನು ಬೇರ್ಪಡಿಸುವುದಿಲ್ಲ. ನಮ್ಮ ಬಲಹೀನತೆಯಲ್ಲಿ ಇರ್ಬೇಕಾದ್ರೆ ಈ ದೇವರ ಬಲ ಮತ್ತೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ನಾವು ನಿರಾಶರಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಮುಂದೆ ಹೋಗುವಂತ ಒಂದು ದೇವರ ಕೃಪೆ ನಮ್ಗೆ ಏನಾಗುತ್ತೆ, ಸಿಗುತ್ತೆ. ಹಾಗಾಗಿ ತುಂಬಾ ವಿಷಯಗಳಿದೆ. ದೇವ್ರು ನಮ್ಮನ್ನ ನೋಡ್ತಾರೆ, ನಮ್ಮ ಬಲಹೀನತೆ ನೋಡ್ತಾರೆ, ನಮ್ಮ ಧೂಲ್ ಅಂತ ನೆನಪು ಮಾಡ್ಕೊಳ್ತಾರೆ, ನಿಮ್ಗೆ ಕೃಪೆ ಕೊಡ್ತಾರೆ. ಕೃಪೆನ ಯೂಸ್ ಮಾಡ್ಕೊಂಡು ಮುಂದೆ ಹೋಗೋಣ. ದೇವ್ರು ನಮ್ಮನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನೆ ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನನಾಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದಾವತ್ತೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ತಂದೆಯಾದ ದೇವರೇ, ಅದ್ಭುತಕರವಾಗಿರ್ತಕ್ಕಂಥ ನಿನ್ನ ವಾಕ್ಯಗಳನ್ನು ಆ ಬ್ರದರ್ ಅವ್ರ ಮೂಲಕ ನಮಗೆ ಒದಗಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ವಾಕ್ಯದ ವಿವರಣೆ, ಅಪೊಸ್ತಲನಾದ ಪೌಲನು ಆತನಿಗೆ ತಿಳಿಸಿರುವಂತಹ ರಹಸ್ಯಗಳ ಕುರಿತು ಅನೇಕ ಸಂಗತಿಗಳು ನಮಗ್ ಗೊತ್ತಿಲ್ಲಲ್ಲ, ಆದ್ರೂ ಕೂಡ ತಂದೆಯ ದೇವರ ಈ ದಿನದಲ್ಲಿ ಆ ಬ್ರದರ್ ಅವ್ರ ಮೂಲಕ ನನ್ನ ಮಟ್ಟಿಗೆ ನೀನು ಮಾತನಾಡಿದ್ದೀನಿ, ನಿನಗೆ ಸ್ತೋತ್ರ. ಇನ್ನು ಹೆಚ್ಚಿನ ವಿಷಯಗಳನ್ನು ನಾವು ಕಲ್ತ್ಕೊಳ್ಳಿಕ್ಕಾಗುತ್ತೆ, ಅದನ್ನು ಅನೇಕರಿಗೆ ಹೇಳುವಂತೆ ನಮಗೆ ಸಹಾಯ ಮಾಡು, ಬಲಪಡಿಸು. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರನ್ನು, ಅವರೆಲ್ಲರ ಕುಟುಂಬ ಮಕ್ಕಳ ಸಹಿತವಾಗಿ ನೀವು ಕಾಪಾಡಿ ನಡೆಸ್ರಿ, ಆರೋಗ್ಯದಂತ ತುಂಬಿಸ್ರಿ. ಮತ್ತು ಬ್ರದರ್ ಅವರ ಕುಟುಂಬ ಮಕ್ಕಳನ್ನು ನೀವು ಕಾಪಾಡಿ ನಡೆಸಿ, ಇನ್ನು ಅತ್ಯುನ್ನತವಾಗಿ ಅವರನ್ನು ಉಪಯೋಗಿಸಿ ನಡೆಸ್ರಿ ಅಂತ ಪ್ರಾರ್ಥನೆ. ಮತ್ತು ಈ ಸೇವೆಗಾಗಿ ತೌಕ ಪಡುವಂತ ಎಲ್ಲರಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ರಾತ್ರಿ ವೇಳೆಯಲ್ಲಿ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ, ನಾಳೆ ಮತ್ತೆ ಹೊಸ ದಿನವನ್ನು ಕಾಣುವಂತೆ, ಮತ್ತೆ ನಿನ್ನ ವಾಕ್ಯಗಳನ್ನು ಕಲಿತುಕೊಳ್ಳುವಂತೆ ಸಮಯಾವಕಾಶವನ್ನು ಮಾಡಿಕೊಟ್ಟು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವಗಳು ನಮ್ಮ ತಂದೆಯಾದ ದೇವರೇ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ನಮಸ್ತೆ. ಬ್ರದರ್ ಸಿಸ್ಟರ್ಸ್ ಎಲ್ರಿಗೂ